Hi, hello everyone. Welcome to Physics Vala Kannada. ನಾನು ನಿಮ್ಮ ಫಿಸಿಕ್ಸ್ ಫ್ಯಾಕಲ್ಟಿ ಮಲ್ಲಿಕಾರ್ಜುನ್. ಸೊ ಇವತ್ತಿನ ಕ್ಲಾಸಲ್ಲಿ we are going to focus on mechanical properties of solids lecture 2. ಲಾಸ್ಟ್ ಕ್ಲಾಸಲ್ಲಿ ಮಟೀರಿಯಲ್ಸನ್ನ ನಾವು ಸಾಲಿಡ್ಸ್ ಮತ್ತು ಫ್ಲೂಯಿಡ್ಸ್ ಆಗಿ ಕ್ಲಾಸಿಫೈ ಮಾಡಿದ್ವಿ, ರೈಟ್? ಜಸ್ಟ್ ಸಾಲಿಡ್ಸ್ ಮೇಲೆ ಫೋಕಸ್ ಮಾಡ್ತಾ ಇರೋದ್ರಿಂದ ಈ ಚಾಪ್ಟರಲ್ಲಿ ವಿ ಆರ್ ಕಾಲಿಂಗ್ ದಿಸ್ ಚಾಪ್ಟರ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ವೈ ಸರ್? ಒಂದು ಆಬ್ಜೆಕ್ಟ್ನ ಮೇಲೆ ಫೋರ್ಸನ್ನು ಅಪ್ಲೈ ಮಾಡಿದಾಗ ಯಾವ ಥರ ಬಿಹೇವ್ ಮಾಡುತ್ತೆ ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಯಿತು ಅಂದರೆ, ಸೊ ಐ ಕ್ಯಾನ್ ವರ್ಕ್ ಅರೌಂಡ್, ರೈಟ್? ಬೇಸ್ಡ್ ಆನ್ ದಟ್ ವಿ ಡಿಫೈನ್ಡ್ ಅ ಪ್ರಾಪರ್ಟಿ ಕಾಲ್ಡ್ ಎಲಾಸ್ಟಿಸಿಟಿ. ಸೊ ಐ ಟೋಲ್ಡ್ ಯು ರಬ್ಬರ್ is least elastic than steel ಅಥವಾ steel is more elastic than rubber. So elasticity ulta plasticity. Based on that I told you rubber is more plastic than steel, right? So ಒಂದು ಫೋರ್ಸ್ ಅನ್ನು ಅಪ್ಲೈ ಮಾಡಿದಾಗ ಕಾನ್ಫಿಗರೇಷನ್ ಬದಲಾಗುತ್ತೆ. ಆಪೋಸ್ ಮಾಡೋ ಒಂದು ನೇಚರನ್ನು ನಾವು ಎಲಾಸ್ಟಿಕ್ ನೇಚರ್ ಅಂತೇಳಿ ಕರೆದ್ವಿ. ಸೊ ಈ ಫೋರ್ಸನ್ನು ನಾನು ಯಾವ ಡೈರೆಕ್ಷನ್ನಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ, ಯಾವ ಏರಿಯಾ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ, ಅದರ ಬೇಸಿಸ್ ಮೇಲೆ ವಿ ಡಿಫೈನ್ಡ್ ಸ್ಟ್ರೆಸ್. ಅದನ್ನು 3 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತಾ ಹೋದ್ವಿ. ಸ್ಟ್ರೆಸ್, ಫೋರ್ಸ್ ಬೈ ಏರಿಯಾ. ಆದರೆ ಬೇಸ್ಡ್ ಆನ್ ದ ಡೈರೆಕ್ಷನ್ ಆಫ್ ಫೋರ್ಸ್, ಯಾವ ಏರಿಯಾ ಮೇಲೆ ಅಪ್ಲೈ ಮಾಡ್ತಾ ಇದ್ದೀವಿ, ಇದನ್ನು ಮೈಂಡಲ್ಲಿ ಇಟ್ಕೊಂಡು ವಿ ಕ್ಲಾಸಿಫೈಡ್ ಸ್ಟ್ರೆಸ್ ಇಂಟು 3 ಕ್ಯಾಟಗರೀಸ್. ಒಂದು ಲಾಂಗಿಟ್ಯೂಡಿನಲ್ ಸ್ಟ್ರೆಸ್, ಸೆಕೆಂಡ್ ಒನ್ ಶಿಯರ್ ಸ್ಟ್ರೆಸ್, ಥರ್ಡ್ ಒನ್ ವಾಲ್ಯೂಮ್ ಸ್ಟ್ರೆಸ್, ರೈಟ್? ಸೊ ಆಬ್ಜೆಕ್ಟ್ ಮೇಲೆ ಸ್ಟ್ರೆಸ್ ಇದ್ದಾಗ ಸ್ಟ್ರೈನ್ ಕಾಸ್ ಆಗುತ್ತೆ, ಕಾನ್ಫಿಗರೇಷನ್ ಬದಲಾಗುತ್ತೆ. ಸೊ ಈ ಸ್ಟ್ರೈನನ್ನು ವಿ ಕ್ಯಾಟಗರೈಸ್ಡ್ ಇಂಟು 3 ಪಾರ್ಟ್ಸ್. ಒಂದು ಲಾಂಗಿಟ್ಯೂಡಿನಲ್ ಸ್ಟ್ರೈನ್, ಇನ್ನೊಂದು ಶಿಯರ್ ಸ್ಟ್ರೈನ್, ಥರ್ಡ್ ಒನ್ bulk strain or volume strain, right? So using Hooke's law we linked stress with strain. I told you in the elastic limit, so stress is proportional to strain, right? So idanna ನಾವು in the elastic limit ಅಲ್ಲಿ ಡಿಫೈನ್ ಮಾಡಿದ್ವಿ, ರೈಟ್? ಸೊ ಅಲ್ಲಿಗೆ ಬಿಟ್ಟಿದೆ. we are going to pick from there. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಈ ಕ್ಲಾಸಲ್ಲಿ ಐ ಆಮ್ ಗೋಯಿಂಗ್ ಟು ಫೋಕಸ್ ಆನ್ ದಟ್ ರಿಲೇಷನ್ಶಿಪ್ ಆ್ಯಂಡ್ ಡಿಫೈನ್ ದೀಸ್ ಥಿಂಗ್ಸ್. ಈ ಎಲ್ಲದ್ರ ಬಗ್ಗೆ ಫೋಕಸ್ ಮಾಡ್ತಾ ಹೋಗೋಣ. ಯಂಗ್ಸ್ ಮಾಡ್ಯುಲಸ್, ಶಿಯರ್ ಮಾಡ್ಯುಲಸ್, ಬಲ್ಕ್ ಮಾಡ್ಯುಲಸ್, ಪಾಯ್ಸನ್ಸ್ ರೇಷಿಯೋ, ಎನರ್ಜಿ ಸ್ಟೋರ್ಡ್ ಇನ್ ಅ ಸ್ಟ್ರೆಚ್ಡ್ ವೈರ್. ಸೊ ಗೈಸ್ ಇಲ್ಲಿ ಫೋಕಸ್ ಮಾಡಿ. ಒಂದು ಆಬ್ಜೆಕ್ಟ್ ಮೇಲೆ ಫೋರ್ಸನ್ನು ಅಪ್ಲೈ ಮಾಡಿದಾಗ ಏನಾಗುತ್ತೆ? ಸ್ಟ್ರೆಸ್ ಕಾಸ್ ಆಗುತ್ತೆ. ಸ್ಟ್ರೆಸ್ ಕಾಸ್ ಆಯಿತು ಅಂದರೆ ಸ್ಟ್ರೈನ್ ಕಾಸ್ ಆಗುತ್ತೆ, ರೈಟ್? ಸ್ಟ್ರೆಸ್ಸಿನಿಂದ ಸ್ಟ್ರೈನ್ ಬರುತ್ತೆ. Because of force there is a change in configuration. So in the elastic limit ನಾವೇನು ಹೇಳಿದ್ವಿ? Stress is directly proportional to what? Strain. This is in the elastic limit. ಇದು ಏನು ಲಾ? Hooke's law. ಓಕೆ. ಸೊ ಈ ಪ್ರಪೋರ್ಷನಾಲಿಟಿಯನ್ನು ರಿಮೂವ್ ಮಾಡೋದಕ್ಕೆ ಒಂದು ಕಾನ್ಸ್ಟೆಂಟನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಸ್ಟ್ರೆಸ್ is equal to some constant, call it E, okay? Constant E times strain, okay? ಹಾಗಾದರೆ ಈ ಕಾನ್ಸ್ಟೆಂಟನ್ನು ನಾವು ಯಾವ ಥರ ಡಿಫೈನ್ ಮಾಡ್ಬೋದು? ದಿಸ್ ಕಾನ್ಸ್ಟೆಂಟ್ E is equal to stress by strain, okay? ಈ ಒಂದು ಕಾನ್ಸ್ಟೆಂಟ್ E ಏನಿದೆ, this is what we define as modulus of elasticity. This is modulus of elasticity E. ಹಾಗಾದರೆ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಯಾವ ಥರ ಡಿಫೈನ್ ಮಾಡ್ತೀವಿ? ರೇಷಿಯೋ ಆಫ್ ಸ್ಟ್ರೆಸ್ ಬೈ ಸ್ಟ್ರೈನ್, ರೈಟ್? ಸೊ ದಿಸ್ ಇಸ್ ಎಲಾಸ್ಟಿಕ್ ಮಾಡ್ಯುಲಸ್. ಸರ್ ಯು ಟೋಲ್ಡ್ 3 ಟೈಪ್ಸ್ ಆಫ್ ಸ್ಟ್ರೆಸ್ ಆರ್ ದೇರ್, 3 ಟೈಪ್ಸ್ ಆಫ್ ಸ್ಟ್ರೈನ್ ಆರ್ ದೇರ್, ಕರೆಕ್ಟ್ ನೋ? ಹಾಗಾದರೆ ಹೌ ಮೆನಿ ಟೈಪ್ಸ್ ಆಫ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ವಿಲ್ ಬಿ ದೇರ್? ಸೊ 3 ಟೈಪ್ಸ್ ಆಫ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಇದೆ. ಬೇಸ್ಡ್ ಆನ್ ಯಾವ ಡೈರೆಕ್ಷನಲ್ಲಿ ನಾವು ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀವಿ, ಯಾವ ಡೈರೆಕ್ಷನಲ್ಲಿ ಸ್ಟ್ರೈನನ್ನು ಕಾಸ್ ಮಾಡ್ತಾ ಇದ್ದೀವಿ, ಕರೆಕ್ಟ್? ಸೊ ಹಾಗಾದರೆ ಇಲ್ಲಿ ದಿಸ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಈ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ as 3 categories, okay? One is Young's modulus. Young's is a name of scientist. So Young's modulus
Second one, shear modulus. Third one is bulk modulus. Okay, bulk modulus. ಯಾವ ತರ 3 types stress ಮತ್ತೆ strain ಇತ್ತು, ಅದೇ ತರ 3 types of constant ಅನ್ನ ಒಂದು material ಗೆ ಡಿಫೈನ್ ಮಾಡ್ತಾ ಇದ್ದೀನಿ. ಓಕೆ, ಒಂದು ಥರ್ಡ್ ಒನ್ ಬಲ್ಕ್ ಮಾಡ್ಯುಲಸ್. ಈ ಯಂಗ್ಸ್ ಮಾಡ್ಯುಲಸ್ ನ ನಾವು ವಿ ರೆಪ್ರೆಸೆಂಟ್ ಇಟ್ ವಿತ್ ಲೆಟರ್ ವೈ ಅಥವಾ ಸಮ್ ಪೀಪಲ್ ಸೇ ಗಾಮಾ. ಓಕೆ, ನಾನು ವೈ ಅಂತ ಹೇಳಿ ಕರಿತಿದ್ದೀನಿ, ಸಿಂಪಲ್. ಯಂಗ್ಸ್ ಮಾಡ್ಯುಲಸ್ ವೈ ಅಂಡ್ ಶಿಯರ್ ಮಾಡ್ಯುಲಸ್ ರೆಪ್ರೆಸೆಂಟಿಂಗ್ ಇಟ್ ವಿತ್ ಲೆಟರ್ ಜಿ. ಏನಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಒನ್ ಬೈ ಒನ್. ಜಸ್ಟ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ, ಯಂಗ್ಸ್, ಶಿಯರ್ ಅಂಡ್ ಬಲ್ಕ್ ಮಾಡ್ಯುಲಸ್. ಓಕೆ, ಸೊ ಹಾಗಾದರೆ ಈ ಬಲ್ಕ್ ಮಾಡ್ಯುಲಸ್ನ ಬಿ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಕ್ಲಿಯರ್, ರೈಟ್? ನಾವು ಇವಾಗ ಒನ್ ಬೈ ಒನ್ ಫೋಕಸ್ ಮಾಡ್ತಾ ಹೋಗೋಣ. ಸರ್ ಹಾಗಾದರೆ ಏನು ಸರ್ ಯಂಗ್ಸ್ ಮಾಡ್ಯುಲಸ್ ಅಂದರೆ? ಸಿ ಗೈಸ್, ಒಂದು ಆಬ್ಜೆಕ್ಟ್ ಇದ್ದಾಗ, ಸೊ ಒಂದು ಆಬ್ಜೆಕ್ಟಲ್ಲಿ, ರೈಟ್, ಸೊ ಐ ಹ್ಯಾವ್ ಅ ರಾಡ್. ಓಕೆ, ಸೊ ಇಲ್ಲಿ ಈ ರಾಡ್ ಮೇಲೆ ನಾವು ಫೋರ್ಸನ್ನು ಅಪ್ಲೈ ಮಾಡಿದಾಗ, ರೈಟ್, ಸೊ ಇಲ್ಲಿ ನಾನು ಫೋರ್ಸನ್ನು ಅಪ್ಲೈ ಮಾಡಿದಾಗ ಏನಾಗತ್ತೆ ಸರ್? ಫಸ್ಟು ಅದರಲ್ಲಿ ಸ್ಟ್ರೆಸ್ ಕಾಸ್ ಆಗುತ್ತೆ. ಬಿಕಾಸ್ ಆಫ್ ಸ್ಟ್ರೆಸ್ ಏನಾಗುತ್ತೆ? ಸ್ಟ್ರೇನ್ ಆಗುತ್ತೆ ಅಂದರೆ ಕಾನ್ಫಿಗರೇಷನ್ ಚೇಂಜ್ ಆಗುತ್ತೆ. ಕಾನ್ಫಿಗರೇಷನ್ ಯಾವ ಥರ ಚೇಂಜ್ ಆಗುತ್ತೆ ಈ ಕೇಸಲ್ಲಿ? ಸೊ ನಾನು ಅಲಾಂಗ್ ದ ಲೆಂತ್ ಅಪ್ಲೈ ಮಾಡ್ತಾ ಇರೋದ್ರಿಂದ ಫೋರ್ಸನ್ನು, ಸೊ ಲೆಂತ್ ಚೇಂಜ್ ಆಗುತ್ತೆ ಅಲ್ವಾ? ಸೊ ಇಲ್ಲಿ ಇಟ್ಸ್ ಲೆಂತ್ ಇಸ್ ಗೋಯಿಂಗ್ ಟು ಚೇಂಜ್. ಓಕೆ, ಬಿಕಾಸ್ ಆಫ್ ದಟ್ ಏನಾಗ್ತಾ ಇದೆ? ಲೆಂತ್ ಬದಲಾಗ್ತಾ ಇದೆ. ಕರೆಕ್ಟ್? ಲೆಂತ್ ಹ್ಯಾಸ್ ಚೇಂಜ್ಡ್ ಬಿಕಾಸ್ ಆಫ್ ಫೋರ್ಸ್. ಹಾಗಾದರೆ ವಾಟ್ ಈಸ್ ದಿಸ್ ಚೇಂಜ್ ಇನ್ ಲೆಂತ್? ಸೊ ಒರಿಜಿನಲ್ ಲೆಂತ್ ಇತ್ತಪ್ಪ, ಒರಿಜಿನಲ್ ಲೆಂತ್ ಎಲ್ಲಿತ್ತು? ಸೊ ಒರಿಜಿನಲ್ ಲೆಂತ್ ಏನಿತ್ತು? ದಿಸ್ ಇಸ್ ಎಲ್. ಇಲ್ಲಿಂದ ಇಲ್ಲಿಗೆ ಇರುವ ಉದ್ದ ಎಲ್. ಬಿಕಾಸ್ ಆಫ್ ಸ್ಟ್ರೆಸ್, ರೈಟ್, ಫೋರ್ಸಿನಿಂದ ಬರ್ತಾ ಇರೋ ಸ್ಟ್ರೆಸ್ಸಿಂದ ಏನಾಗ್ತಾ ಇದೆ? ಲೆಂತ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಹಾಗಾದರೆ ಈ ಚೇಂಜ್ ಇನ್ ಲೆಂತ್ನ ನಾನು ಡೆಲ್ಟಾ ಎಲ್ ಅಂತೇಳಿ ಕರಿತಾ ಇದ್ದೀನಿ. ಓಕೆ, ಯಾಕೆ ಬಂತಿದು? ಸ್ಟ್ರೇನ್ ಇದೆ. ಸ್ಟ್ರೇನ್ ಯಾಕೆ? ಸ್ಟ್ರೆಸ್ ಇದೆ. ಕರೆಕ್ಟ್? ಸೊ ದಿಸ್ ಇಸ್ ಚೇಂಜ್ ಇನ್ ಲೆಂತ್, ಒರಿಜಿನಲ್ ಲೆಂತ್, ಫೋರ್ಸ್. ಬಟ್ ಈ ರಾಡ್ಗೆ ಸಿ ಅಬ್ಸರ್ವ್ ಮಾಡಿ, ಇಲ್ಲಿ ತನ್ನದೇ ಆದ ಕ್ರಾಸ್ ಸೆಕ್ಷನ್ ಏರಿಯಾ ಇದೆ ಇಲ್ಲಿ, ರೈಟ್? ಸೊ ದೇರ್ ಇಸ್ ಏರಿಯಾ ಎ ಬಾಟಮಲ್ಲಿ. ಸೊ ಸರ್ಕ್ಯುಲರ್ ರಾಡ್ ಆದರೆ ಬಾಟಮಲ್ಲಿ ಏರಿಯಾ ಇದೆ, ಅಥವಾ ರೆಕ್ಟ್ಯಾಂಗ್ಯುಲರ್ ರಾಡ್ ಆದರೂ ಕೂಡ ಬಾಟಮಲ್ಲಿ ಏರಿಯಾ ಎ ಇದೆ. ಸೊ ಆ ಏರಿಯಾ ಮೇಲೆ ನಾನು ಫೋರ್ಸನ್ನು ಅಪ್ಲೈ ಮಾಡ್ತಾ ಇರೋದ್ರಿಂದ ಸೊ ಆ ಏರಿಯಾನ ಕನ್ಸಿಡರ್ ಮಾಡ್ಕೋಬೇಕು ಇಲ್ಲಿ. ಹಾಗಾದರೆ ನಾವು ಯಂಗ್ಸ್ ಮಾಡ್ಯುಲಸ್ನ ಯಾವ ಥರ ಡಿಫೈನ್ ಮಾಡ್ತೀವಿ? ವೈ ಯಂಗ್ಸ್ ಮಾಡ್ಯುಲಸ್, ಫರ್ಗೆಟ್ ಅಬೌಟ್ ಯಂಗ್ಸ್ ಮಾಡ್ಯುಲಸ್, ಜಸ್ಟ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಏನು? ಸ್ಟ್ರೆಸ್ ಬೈ ಸ್ಟ್ರೈನ್. ಬಟ್ ಇಲ್ಲಿ ಯಂಗ್ಸ್ ಮಾಡ್ಯುಲಸ್ನ ನಾವು ಯಾವ ಥರ ಹೇಳ್ತೀವಿ ಅಂದರೆ ಲಾಂಗಿಟ್ಯೂಡಿನಲ್ ಸ್ಟ್ರೆಸ್. ಯಾಕೆ? ಅಲಾಂಗ್ ದ ಲೆಂತ್ ಇದೆ, ರೈಟ್? ಸೊ longitudinal, right, longitudinal stress, longitudinal ಯಾಕೆ? ಫೋರ್ಸ್ ಅಲಾಂಗ್ ದ ಲೆಂತ್ ಇದೆ. ಓಕೆ, ಡಿವೈಡೆಡ್ ಬೈ ಲಾಂಗಿಟ್ಯೂಡಿನಲ್ ಸ್ಟ್ರೇನ್. ಯಾಕೆ? ಅಗೇನ್ ಚೇಂಜ್ ಇನ್ ಲೆಂತ್ ಕೂಡ ಅಲಾಂಗ್ ದ ಲೆಂತ್ ಇದೆ, ಲಾಂಗಿಟ್ಯೂಡಿನಲ್ ಸ್ಟ್ರೇನ್. ಸರ್ ಹಾಗಾದರೆ ಲಾಂಗಿಟ್ಯೂಡಿನಲ್ ಸ್ಟ್ರೆಸ್ ಏನು? ಫೋರ್ಸ್ ಬೈ ಏರಿಯಾ. ಫೋರ್ಸ್ ಏನಿದೆ? ಎಫ್ ಇದೆ. ಇಲ್ಲಿ ಇದರ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ರೈಟ್? ಸಿ ಗೈಸ್, ಈ ಬಾಟಮ್ ಏರಿಯಾ ಏನಿದೆ, ದಿಸ್ ಇಸ್ ಎ. ಓಕೆ, ದಿಸ್ ಏರಿಯಾ, ಈ ಬಾಟಮಲ್ಲಿ ಏನಿದೆ ಏರಿಯಾ, ದಿಸ್ ಇಸ್ ಎ. ಸೊ ಎ ಇಸ್ ಈಕ್ವಲ್ ಟು ವಾಟ್? ಎ ಇಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ಎಫ್ ಅನ್ನು ನಾವು ಎ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀವಿ. ಕರೆಕ್ಟ್? ಹಾಗಾದರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಲಾಂಗಿಟ್ಯೂಡಿನಲ್ ಸ್ಟ್ರೆಸ್ ಏನು? ಫೋರ್ಸ್ ಬೈ ಏರಿಯಾ, ಕರೆಕ್ಟ್, ಡಿವೈಡೆಡ್ ಬೈ ಲಾಂಗಿಟ್ಯೂಡಿನಲ್ ಸ್ಟ್ರೇನ್. ಹೌ ಡು ವಿ ಡಿಫೈನ್ ಲಾಂಗಿಟ್ಯೂಡಿನಲ್ ಸ್ಟ್ರೇನ್? ಜನರಲ್ ಸ್ಟ್ರೇನ್, ಚೇಂಜ್ ಇನ್ ಕಾನ್ಫಿಗರೇಷನ್ ಬೈ ಒರಿಜಿನಲ್ ಕಾನ್ಫಿಗರೇಷನ್. ಚೇಂಜ್ ಇನ್ ಕಾನ್ಫಿಗರೇಷನ್ ಏನು? ಚೇಂಜ್ ಇನ್ ಲೆಂತ್, ರೈಟ್? ಸೊ ವಿಚ್ ಇಸ್ ಡೆಲ್ಟಾ ಎಲ್. ಲೆಂತ್ ಬದಲಾಗಿದೆ ಓವರ್ ವಾಟ್? ಒರಿಜಿನಲ್ ಲೆಂತ್ ಎಲ್. ಓಕೆ, ಡೆಲ್ಟಾ ಎಲ್ ಬೈ ಎಲ್. ಸೊ ದಿಸ್ ಇಸ್ ಯಂಗ್ಸ್ ಮಾಡ್ಯುಲಸ್ ವೈ.
ಲೆಟ್ ಅಸ್ ರೀಅರೇಂಜ್ ದ ಟರ್ಮ್ಸ್. ರೀಅರೇಂಜ್ ಮಾಡ್ತಾ ಇದ್ದೀನಿ ಟರ್ಮ್ಸ್ನ. ಸಿ, ಈ ಎಲ್ಲನ ಮೇಲೆ ಕಳಿಸ್ತೀನಿ, ಎಲ್ಲನ ಮೇಲೆ ಕಳಿಸಿದ್ರೆ ಎಫ್, ಓಕೆ, ಜಸ್ಟ್ ರೀಅರೇಂಜ್ ಮಾಡ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀವಿ, ಎಫ್ ಎಲ್, ರೈಟ್, ಎಫ್ ಎಲ್ ಡಿವೈಡೆಡ್ ಬೈ ಎ ಇಂಟು ಡೆಲ್ಟಾ ಎಲ್. ಓಕೆ ಗಾಯ್ಸ್, ಇದೇನಿದು ಯಂಗ್ಸ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ. ಯಂಗ್ಸ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ. ಹಾಗಾದರೆ ಯಂಗ್ಸ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ, ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿಯ ಯೂನಿಟ್ ಏನು? ಸ್ಟ್ರೆಸ್ ಬೈ ಸ್ಟ್ರೇನ್. ಸ್ಟ್ರೆಸ್ಸಿನ ಯೂನಿಟ್ಟು ಫೋರ್ಸ್ ಬೈ ಏರಿಯಾ, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಸ್ಟ್ರೇನ್ ಇಸ್ ಯೂನಿಟ್ಲೆಸ್. ಸೊ ಯಾವುದೇ ರೀತಿಯ ಸ್ಟ್ರೆಸ್ಸಿನ ಯೂನಿಟ್ is going to be unit SI unit is Newton per meter square. ಯಾಕೆ? ಸ್ಟ್ರೇನ್ ಇಸ್ ಯೂನಿಟ್ಲೆಸ್, ಕರೆಕ್ಟ್. ಹಾಗಾದರೆ ಇಲ್ಲಿ ಕೂಡ ಯಂಗ್ಸ್ ಮಾಡ್ಯುಲಸ್ನ ಯೂನಿಟ್ ಏನು ಬರುತ್ತೆ? ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಕ್ಲಿಯರ್ ಗೈಸ್? ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಯಾಕಂದರೆ ದಿಸ್ ಪಾರ್ಟ್ ಡೆಲ್ಟಾ ಎಲ್ ಬೈ ಎಲ್ is unitless. Clear, no? Young's modulus, change in length by original length, strain. Force by area is stress. So stress by strain, ಯಾವ ಥರದ ಸ್ಟ್ರೆಸ್? ಲಾಂಗಿಟ್ಯೂಡಿನಲ್, ಬೋತ್ ಆರ್ ಲಾಂಗಿಟ್ಯೂಡಿನಲ್. ಯಾಕಂದರೆ ಕಾನ್ಫಿಗರೇಷನ್ ಕೂಡ ಅಲಾಂಗ್ ದ ಲೆಂತ್ ಬದಲಾಗ್ತಾ ಇದೆ, ಫೋರ್ಸ್ ಅಪ್ಲೈ ಮಾಡ್ತಾ ಇರೋದು ಕೂಡ ಅಲಾಂಗ್ ದ ಲೆಂತ್ ಇದೆ. ಕರೆಕ್ಟ್ ಗೈಸ್? ಹಾಗಾದರೆ ಈ ಕಾನ್ಸೆಪ್ಟ್ ಯಂಗ್ಸ್ ಮಾಡ್ಯುಲಸ್ ಏನಿದೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಈ ಮೂರು ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿಯಲ್ಲಿ ಫೋಕಸ್ ಮಾಡೋದು ಪ್ರಾಬ್ಲಮ್ ಸಾಲ್ವಿಂಗಲ್ಲಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಸಾಲ್ವಿಂಗ್. ಇದರ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಬೇಕು. ಓಕೆ, ಅದಕ್ಕೆ ಲೆಟ್ ಅಸ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್. ಸೊ ಲುಕ್ ಅಟ್ ದ ಪ್ರಾಬ್ಲಮ್. ಹೇಳ್ತಾ ಇದ್ದಾರೆ ದ ಎಲಾಂಗೇಷನ್ ಆಫ್, ಓಕೆ, ಏನು ಹೇಳ್ತಾ ಇದ್ದಾರೆ? ದ ಎಲಾಂಗೇಷನ್ ಆಫ್ 1 meter long steel bar, 1 meter long steel bar, right, having area of cross section A ಕೊಟ್ಟಿದ್ದಾರೆ. ಓಕೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ A ಏನು? 1.5 ಸ್ಕ್ವೇರ್ ಸೆಂಟಿಮೀಟರ್. ಸೊ ಗಿವನ್ ಡೇಟಾನ ಬರಿತೀನಿ ಇಲ್ಲಿ. ಸೊ ಗಿವನ್ ಡೇಟಾ ಏನು? A is equal to, A is area of cross section 1.5 ಸ್ಕ್ವೇರ್ ಸೆಂಟಿಮೀಟರ್. ಸೊ ಸ್ಕ್ವೇರ್ ಸೆಂಟಿಮೀಟರ್, ಓಕೆ, ಸ್ಕ್ವೇರ್ ಸೆಂಟಿಮೀಟರ್. ಇದನ್ನು ನಾನು ಮೀಟರ್ ಸ್ಕ್ವೇರಿಗೆ, SI ಯೂನಿಟ್ಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ? 1 ಸೆಂಟಿಮೀಟರ್ ಎಷ್ಟಪ್ಪ? 10⁻². ಸೊ ಸ್ಕ್ವೇರ್ ಆಫ್ ದಟ್ 10⁻⁴. ಸೊ ದಿಸ್ ಇಸ್ ಸಿಂಪ್ಲಿ ಕನ್ವರ್ಷನ್ ಮಾಡಿದರೆ, ಸೊ ನಾವು ಕನ್ವರ್ಷನ್ ಮಾಡಿದರೆ ಏನು ಬರುತ್ತೆ? ರೈಟ್, ಸಿ ಇಲ್ಲೇ ಬರಿತಾ ಇದ್ದೀನಿ. A is equal to 1.5, right, square of centimeter in meter, which is 10⁻⁴ ಸ್ಕ್ವೇರ್ ಮೀಟರ್. ಓಕೆ, ಇವಾಗ ಇದು ಯಾವುದರಲ್ಲಿದೆ? SI ಯೂನಿಟಲ್ಲಿದೆ. ಕರೆಕ್ಟ್? ಸೊ ಕರೆಕ್ಟ್. ವೆನ್ ಸಬ್ಜೆಕ್ಟೆಡ್ ಟು ಅ ಪುಲ್ ಇಸ್ ಒನ್ ಟೈಪ್ ಆಫ್ ಫೋರ್ಸ್. ಸೊ ಫೋರ್ಸ್ ಏನು ಕೊಟ್ಟಿದ್ದಾರೆ ಇಲ್ಲಿ? ದಿಸ್ ಫೋರ್ಸ್ is 1.5 into 10⁴ Newton. Okay, so force is equal to 1.4 into 1.5 into 10⁴ Newton. SI ಕ್ಲಿಯರ್? ಮತ್ತೆ ಯಂಗ್ಸ್ ಮಾಡ್ಯುಲಸ್ ಕೂಡ ಕೊಟ್ಟಿದ್ದಾರೆ, Y ಕೂಡ ಕೊಟ್ಟಿದ್ದಾರೆ. Y ಏನು? I told you some people say gamma, I am using Y, ಯಂಗ್ಸ್ ಮಾಡ್ಯುಲಸ್ Y. ಕರೆಕ್ಟ್? ಸೊ ಯಂಗ್ಸ್ ಮಾಡ್ಯುಲಸ್ ಏನಿದೆ? 2 into 10⁻11 ಯೂನಿಟ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಯಾಕಂದರೆ ಎಲಾಸ್ಟಿಸಿಟಿ, ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಯೂನಿಟ್ ಇಸ್ ದ ಸೇಮ್ ಆಸ್ ಸ್ಟ್ರೆಸ್. ಸೊ ದಿಸ್ ಇಸ್ ಗಿವನ್ ಡೇಟಾ. ಕ್ಲಿಯರ್ ಗೈಸ್? ಹಾಗಾದರೆ ಸರ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಸರ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ವಿ ನೀಡ್ ಟು ಕ್ಯಾಲ್ಕುಲೇಟ್ ಎಲಾಂಗೇಷನ್. ಎಲಾಂಗೇಷನ್ ಅಂದರೆ ಡೆಲ್ಟಾ ಎಲ್ ಇಸ್ ವಾಟ್? ಓಕೆ, ಸೊ ದಿಸ್ ಎಲಾಂಗೇಷನ್ ಆಫ್ ದಿಸ್ ರಾಡ್, 1 meter ರಾಡ್, ಇಷ್ಟು ಗಿವನ್ ಕಂಡೀಷನಲ್ಲಿ ಡೆಲ್ಟಾ ಎಲ್ ಏನಿರುತ್ತೆ? ಕ್ಲಿಯರ್ ಗೈಸ್? ಪ್ರಾಬ್ಲಮ್ ಸಿಂಪಲ್, ಫಾರ್ಮುಲಾ ಬೇಸ್ಡ್. ವಾಟ್ ಇಸ್ ದ ಫಾರ್ಮುಲಾ? ವಿ ನೋ ದಟ್. ಸಿ, ಡಿಫ್ರೆಂಟ್ ಫಾರ್ಮುಲಾಸ್ ಕಲಿಯೋ ಅವಶ್ಯಕತೆ ಇಲ್ಲ, ಜಸ್ಟ್ ಬೇಸಿಕ್ ಫಾರ್ಮುಲಾ. ಯಂಗ್ಸ್ ಮಾಡ್ಯುಲಸ್ ಏನು? ಫೋರ್ಸ್
ರೈಟ್, ಬೈ ಏರಿಯಾ, ರೈಟ್. ಯಂಗ್ಸ್ ಮಾಡ್ಯುಲಸ್ನ ಬರೀತಾ ಇದ್ದೀನಿ, ಫೋರ್ಸ್ ಬೈ ಏರಿಯಾ ವಿಚ್ ಇಸ್ ಸ್ಟ್ರೆಸ್ ಬೈ ಸ್ಟ್ರೇನ್, ಡೆಲ್ಟಾ ಎಲ್ ಬೈ ಎಲ್. ಸೊ ಎಲ್ ಮೇಲೋಯ್ತು, ಇದಷ್ಟನ್ನೇ ನಾನು ನೆನ್ಪಿಟ್ಕೊಳ್ಳೋದು. ಇದರಿಂದ ನಮಗೇನು ಬೇಕು, ಡೆಲ್ಟಾ ಎಲ್ ಬೇಕು. ಸೊ ಡೆಲ್ಟಾ ಎಲ್ ಅನ್ನು ಲೆಫ್ಟ್ ಹ್ಯಾಂಡಿಗೆ ತಗೊಳ್ತಾ ಇದ್ದೀನಿ, ಎಫ್ ಎಲ್ ಡಿವೈಡೆಡ್ ಬೈ ಎ ಇಂಟು ಎಫ್ ಎಲ್ ಡಿವೈಡೆಡ್ ಬೈ ಎ ಇಂಟು, ಸೊ ಇಲ್ಲೇ ಬರೆಯೋಣ. ಹಾಗಾದರೆ ವಿಚ್ ಇಂಪ್ಲೈಸ್ ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು, ಸೊ ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು ಎಫ್ ಎಲ್ ಡಿವೈಡೆಡ್ ಬೈ ಎ ಇಂಟು ವೈ. ವೈ ಇಸ್ ಯಂಗ್ಸ್ ಮಾಡ್ಯುಲಸ್. ಹಾಗಾದರೆ ಯೂಸ್ ಮಾಡ್ತಾ ಇರೋ ಫಾರ್ಮುಲಾ ಯಾವುದು, ಯೂಸ್ ಮಾಡ್ತಾ ಇರೋ ಫಾರ್ಮುಲಾ ಇದು, ಯಾಕಂದರೆ ನಮಗೆ ಡೆಲ್ಟಾ ಎಲ್ ಬೇಕು. ನೌ ವಾಟ್, ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಡೆಲ್ಟಾ ಎಲ್ ಫೋರ್ಸ್ ಏನು ಕೊಟ್ಟಿದ್ದಾರೆ, 1.5 ಇಂಟು 10⁴. SI ಕನ್ವರ್ಟ್ ಮಾಡಿದ್ದೀನಿ ಆಲ್ರೆಡಿ. ಸೆಕೆಂಡ್ ಒನ್ 1 ಮೀಟರ್ ಲೆಂತ್ ಏನಿದೆ, ಒರಿಜಿನಲ್ ಲೆಂತ್ ಏನಿದೆ 1 ಮೀಟರ್. ಸೊ ಇಲ್ಲಿ ಎಲ್ಲ SI ಬರೀತಾ ಇರೋದ್ರಿಂದ ನಾನು ಯೂನಿಟ್ ಬರ್ಕೊಳ್ತಾ ಇಲ್ಲ. ಸೊ ಓಕೆ, ಡಿವೈಡೆಡ್ ಬೈ ಏರಿಯಾ. ಸರ್ ಏರಿಯಾ ಏನಿದೆ ಕನ್ವರ್ಟ್ ಮಾಡಿದ್ದೀವಿ ಇಲ್ಲಿ ಆಲ್ರೆಡಿ, 1.5 ಇಂಟು 10⁻⁻4 ಸ್ಕ್ವೇರ್ ಮೀಟರ್ ಆರ್ ಮೀಟರ್ ಸ್ಕ್ವೇರ್ ಟೈಮ್ಸ್ ಯಂಗ್ಸ್ ಮಾಡ್ಯುಲಸ್ ಏನು, ಯಂಗ್ಸ್ ಮಾಡ್ಯುಲಸ್ ಇಸ್ 2 ಇಂಟು 10⁻11. ಓಕೆ ಗೈಸ್, ಹಾಗಾದರೆ ಏನೇನೆಲ್ಲ ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್ ಮಾಡೋಣ. ಸೊ ಫಸ್ಟು 1.5 ಕ್ಯಾನ್ಸಲ್. ಸೊ 10⁻4 ಇದೆ, ಎಲ್ಲ ಪವರನ್ನು ಒಂದು ಕಡೆ ತೊಗೊಳ್ತೀನಿ. ಓಕೆ, ಒಂದು ಕಡೆ ತೊಗೊಳ್ತಾ ಇದ್ದೀನಿ ಪವರ್ಸನ್ನು. 10⁻4, ಈ 10⁻4 ಮೇಲೋದ್ರೆ 10⁻+4. ಸೊ ಈ 10⁻11 ಮೇಲೋದ್ರೆ 10⁻−11 ಡಿವೈಡೆಡ್ ಬೈ ವಾಟ್ ಗೈಸ್, ಓನ್ಲಿ 2 ಇದೆ, 2 ಇದೆ ಡಿನಾಮಿನೇಟರಲ್ಲಿ. 4 + 4 8, -11 -3. ಸೊ ಹಾಗಾದರೆ 1/2 ಇಂಟು 10⁻−3. 1/2 ಏನು, ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು 0.5 ಇಂಟು 10⁻−3. ಯೂನಿಟ್ ಏನು, ಯೂನಿಟ್. ಸೊ ಫಾರ್ ಸ್ಟ್ಯಾಂಡರ್ಡ್ ವಿಚ್ ಇಸ್ SI ಯೂನಿಟ್ ಮೀಟರ್, ಅಥವಾ ಮೀಟರನ್ನು ತೆಗೆದು ನಾನು, ಯಾಕಂದರೆ 10⁻−3 ಇಸ್ ಮಿಲಿಮೀಟರ್. ಸೊ ಐ ಕ್ಯಾನ್ ರೈಟ್ 0.5 ಮಿಲಿಮೀಟರ್. ಓಕೆ ಗೈಸ್, ಸಿಂಪಲ್, ಫಾರ್ಮುಲಾ ಬೇಸ್ಡ್ ಈ ಥರದ ಪ್ರಾಬ್ಲಮ್ಸ್ ಇರುತ್ತೆ. ಕರೆಕ್ಟ್ ಸರ್, ಲಿಟಲ್ ಟಫರ್ ಮಾಡೋಣ, ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಯಂಗ್ಸ್ ಮಾಡ್ಯುಲಸ್ ಆ್ಯಂಡ್ ಅ ಪ್ರಾಬ್ಲಮ್ ಬೇಸ್ಡ್ ಆನ್ ದಟ್, ಕರೆಕ್ಟ್ನಾ? ಸೊ ಹಾಗಾದರೆ ಇನ್ನೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಫೈಂಡ್ ದ ಎಕ್ಸ್ಟೆನ್ಷನ್ ಇನ್ ಅ ವಯರ್. ಸೊ ಏನು ಕಂಡುಹಿಡಿಬೇಕು, ಡೆಲ್ಟಾ ಎಲ್ ಕಂಡುಹಿಡಿಬೇಕು. ಸೊ ಫೈಂಡ್ ದ ಎಕ್ಸ್ಟೆನ್ಷನ್ ಇನ್ ಅ ವಯರ್. ಹಾಗಾದರೆ ಏನು ಕೊಟ್ಟಿದ್ದಾರೆ, ಆ ವಯರಿನ ಲೆಂತು ಎಲ್ ಅಂಡ್ CS ಏರಿಯಾ, ಕ್ರಾಸ್ ಸೆಕ್ಷನಲ್ ಏರಿಯಾ A, ಮಾಸ್ M, ಯಂಗ್ಸ್ ಮಾಡ್ಯುಲಸ್ Y. This point is important, under its own weight. Okay, so ಹಾಗಾದರೆ ಏನು ಸರ್, ಸಿ ಯು ಹ್ಯಾವ್ ಟು ಅಬ್ಸರ್ವ್ ಗೈಸ್. ಒಂದು ವಯರ್ ಇದೆ, ಸೊ ಜಸ್ಟ್ ಒಂದು ಸಪೋರ್ಟನ್ನು ತೊಗೊಳ್ತಾ ಇದ್ದೀನಿ, ಜಸ್ಟ್ ರೆಪ್ರೆಸೆಂಟ್ ಮಾಡೋದಕ್ಕೆ ವಯರನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಒಂದು ಸಪೋರ್ಟ್ ಲೈನನ್ನು ಬರಿತಾ ಇದ್ದೀನಿ. ಓಕೆ, ಸೊ ದಿಸ್ ಇಸ್ ದ ಸಪೋರ್ಟ್ ಲೈನ್. ಈ ವಯರ್ ಮೇಲೆ ಏನಾಗ್ತಾ ಇದೆ, ವಿ ಹ್ಯಾವ್ ಈ ವಯರನ್ನು ಸಪೋರ್ಟ್ ಇಟ್ಕೊಂಡು ಇಲ್ಲೊಂದು ರಾಡ್ ಅಟ್ಯಾಚ್ ಆಗಿದೆ. ಓಕೆ, ಈ ರಾಡಿನ ಮಾಸ್ ಏನು ಹೇಳ್ತಾ ಇದ್ದಾರೆ, ಮಾಸ್ M. ಓಕೆ, ಲೆಂತ್ L, ಇದರ ಮಾಸ್ M, ಲೆಂತ್ L ಆ್ಯಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಈ ಬಾಟಮಲ್ಲಿ ಇರೋ ಏರಿಯಾ ಏನಿದೆ A. ಓಕೆ, ದಟ್ ಈಸ್ ಏರಿಯಾ A. ಸೊ ಫೈಂಡ್ ದ ಎಕ್ಸ್ಟೆನ್ಷನ್ ಇನ್ ಅ ವಯರ್ ಡ್ಯೂ ಟು ಇಟ್ಸ್ ಓನ್ ವೇಟ್. ಯಾಕೆ, ಸೊ ವೇಟ್ ಈಸ್ ಆಲ್ವೇಸ್ ಆ್ಯಕ್ಟಿಂಗ್ ಡೌನ್ವರ್ಡ್ಸ್, ರೈಟ್? ಸೊ ವೇಟ್ ಈಸ್ ಆಲ್ವೇಸ್ ಆ್ಯಕ್ಟಿಂಗ್ ಡೌನ್ವರ್ಡ್ಸ್. ಸೊ ಹಾಗಾದರೆ ಈ ಅದರದೇ ಆದ ವೆಯ್ಟಿನಿಂದ, ತನ್ನದೇ ಆದ ವೆಯ್ಟಿನಿಂದ, ಸೊ ಇದರ ವೆಯ್ಟಿನಿಂದ ವಿಚ್ ಇಸ್ F is equal to W. Okay, its own weight equal to mg, right? Own weight is mg. So
ಬಿಕಾಸ್ ಆಫ್ ದಿಸ್ ನಾವೇನು ಕಂಡುಹಿಡಿಬೇಕು, ಎಕ್ಸ್ಟೆನ್ಷನ್. ಸಿ ಗೈಸ್, ಹಾಗಾದರೆ ಯಾವ ಥರ ಮಾಡ್ಬೋದು? ಅಬ್ಸರ್ವ್ ಹಿಯರ್. ವಿ ನೋ ದಟ್, ಸಿ ವಾಟ್ ಡು ವಿ ನೋ? ವಿ ನೋ ದಟ್ ಯಂಗ್ಸ್ ಮಾಡ್ಯುಲಸ್ನ ಯಾವ ಥರ ಡಿಫೈನ್ ಮಾಡ್ತೀವಿ? ಫೋರ್ಸ್ ಬೈ ಏರಿಯಾ ವಿಚ್ ಇಸ್ ಸ್ಟ್ರೆಸ್ ಅಂಡ್ ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್. ಸೊ ಹಾಗಾದರೆ ವಾಟ್ ಈಸ್ ದಿಸ್ ಫೋರ್ಸ್? ಫೋರ್ಸ್ ವೆಯ್ಟ್ ಇಸ್ ಎಮ್ ಜಿ. ಸೊ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ಎಮ್ ಜಿ ಅಂತ ಹೇಳ್ಬಿಟ್ಟು, ಫೋರ್ಸ್ ಜಾಗದಲ್ಲಿ ಎಮ್ ಜಿ ಬರಿತಾ ಇದ್ದೀನಿ, ರೈಟ್? ಸೊ ಫೋರ್ಸ್ ಜಾಗದಲ್ಲಿ ಎಮ್ ಜಿ ಬರಿತಾ ಇದ್ದೀನಿ ಅಂಡ್ ಲೆಂತ್ ಇಸ್ ಎಲ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಸ್ ಎ, ಬಟ್ ನಮಗೆ ಬೇಕಿರೋದೇನು? ಡೆಲ್ಟಾ ಎಲ್. ಸೊ ಡೆಲ್ಟಾ ಎಲ್ ಇಸ್ ಗೋಯಿಂಗ್ ಟು ಬಿ ದಿಸ್ ಮಚ್. ಆರ್ ವಿ ಕರೆಕ್ಟ್ ಇನ್ ದಿಸ್ ಕೇಸ್? ಆರ್ ವಿ ಕರೆಕ್ಟ್? ಸಿ, ಅಪ್ಲಿಕೇಶನ್ ಆಫ್ ದ ಫಾರ್ಮುಲಾ ಈಸ್ ವೆರಿ ಸಿಂಪಲ್, ಬಟ್ ಇಲ್ಲಿ ಕಾನ್ಸೆಪ್ಟನ್ನು ಅರ್ಥ ಮಾಡಬೇಕು. ಯಾಕಂದರೆ ದಿಸ್ ವೇ ಆಫ್ ಸಾಲ್ವಿಂಗ್, ದಿಸ್ ಇಸ್ ರಾಂಗ್. ಐ ಟೆಲ್ ಯು ವೈ. ಸಿ, ದಿಸ್ ಈಸ್ ರಾಂಗ್. ಸರ್ ವೈ ಸರ್? ನೀವೇ ಹೇಳಿದ್ರಿ ಬಿಕಾಸ್ ಆಫ್ ಇಟ್ಸ್ ಓನ್ ವೇಟ್ ಏನು ಎಕ್ಸ್ಟೆನ್ಷನ್ ಇರುತ್ತೆ? ಸ್ಟ್ರೆಸ್ ಬೈ ಸ್ಟ್ರೈನ್, ಕರೆಕ್ಟ್? ಬಟ್ ವೈ ಇಸ್ ಇಟ್ ರಾಂಗ್? ಯಾಕೆ ತಪ್ಪು? ಐ ವಿಲ್ ಟೆಲ್ ಯು ನೌ. ಸಿ ಗೈಸ್, ಇಲ್ಲಿ ಅಬ್ಸರ್ವ್ ಮಾಡಿ ಏನಂದರೆ, ಸೊ ನಾನು ಇಲ್ಲಿ ಒಂದು ಸ್ಮಾಲ್ ಎಲಿಮೆಂಟನ್ನು ಕನ್ಸಿಡರ್ ಮಾಡಿಕೊಂಡ್ರೆ, ಒಂದು ಸ್ಮಾಲ್ ಮಾಸನ್ನು ಕನ್ಸಿಡರ್ ಮಾಡಿಕೊಂಡ್ರೆ, ಸೊ ಸ್ಮಾಲ್ ಮಾಸನ್ನು ಕನ್ಸಿಡರ್ ಮಾಡಿಕೊಂಡ್ರೆ, ಅಬ್ಸರ್ವ್ ಯುವರ್, ಸೊ ವಿ ಆರ್ ಕನ್ಸಿಡರಿಂಗ್ ಅ ಸ್ಮಾಲ್ ಮಾಸ್. ಸೊ ಈ ಮಾಸ್ ಮೇಲೆ ಆ್ಯಕ್ಟ್ ಆಗ್ತಾ ಇರ್ತಕ್ಕಂಥ ವೆಯ್ಟ್ ಏನು? ಈ ಮಾಸ್, ಓಕೆ, ದಿಸ್ ಮಾಸ್ ಮೇಲೆ ಆ್ಯಕ್ಟ್ ಆಗ್ತಾ ಇರ್ತಕ್ಕಂಥ ವೆಯ್ಟ್ ಏನು? ದಿಸ್ ಈಸ್, ಓಕೆ, ದಿಸ್ ವೆಯ್ಟ್ ಏನಿದೆ, ದಿಸ್ ಕೆಳಗಡೆ ಏನು ಹ್ಯಾಂಗಾಗಿದೆ, ಈ ಮಾಸಿನ ಕೆಳಗಡೆ ಇರುವ, ಈ ಸ್ಮಾಲ್ ಮಾಸಿನ ಕೆಳಗಡೆ ಇರುವ ದಿಸ್ ಡಿ ಎಮ್ ಕೆಳಗಡೆ ಇರುವ ಮಾಸ್ ಟೈಮ್ಸ್ ಜಿ, ರೈಟ್? ಸೊ ಇಲ್ಲಿ ಡಿಫರೆಂಟ್ ಪೊಸಿಷನ್ಸ್, ಡಿಫರೆಂಟ್ ಪೋರ್ಷನ್ಸ್ ಆಫ್ ದ ರಾಡ್ experiencing different force, correct? So what is the point? Why is this wrong? ಯಾಕಂದ್ರೆ ಇಲ್ಲಿ different parts of the rod experiences stretch due to different force. Sir, why sir? It's still not clear. See guys, observe one more time. ಮಾಸ್ ಇಲ್ಲಿತ್ತು ಅಂದರೆ, ಸೊ ಈ ಮಾಸಿನ ಮೇಲೆ ಆ್ಯಕ್ಟ್ ಆಗ್ತಾ ಇರ್ತಕ್ಕಂಥ ವೆಯ್ಟ್ ಏನು? ದಿಸ್ ಇಸ್ ಎಫ್ ಈಕ್ವಲ್ ಟು ಎಮ್ ಜಿ. ಹಾಗಾದರೆ ಈ ಮಾಸಿನ ಮೇಲೆ ಆ್ಯಕ್ಟ್ ಆಗ್ತಾ ಇರ್ತಕ್ಕಂಥ ವೆಯ್ಟ್ ಏನು? ಬಾಟಮಲ್ಲಿರೋ ಸ್ಮಾಲ್ ಮಾಸ್ ಸೆಗ್ಮೆಂಟನ್ನು ತಗೊಳ್ತಾ ಇದ್ದೀನಿ. ಸೊ ಇಲ್ಲಿ ಎಫ್ ಇಸ್ ಈಕ್ವಲ್ ಟು ವಾಟ್? ಎಮ್ ಜಿ. ಬಟ್ ಮೇಲ್ಗಡೆ ಇರೋ ಮಾಸ್ ಆ್ಯಕ್ಟ್ ಆಗಲ್ಲ, ಮೇಲ್ಗಡೆ ಇರೋ ಮಾಸು ಪುಷ್ ಮಾಡಲ್ಲ, ರೈಟ್? ಕೆಳಗಡೆ ಪುಷ್ ಮಾಡಲ್ಲ, ಯಾಕಂದರೆ ದಿಸ್ ಇಸ್ ಆಲ್ರೆಡಿ ಅಟ್ಯಾಚ್ಡ್. ಸೊ ಏನು ಮಾಸ್ ಕೆಳಗಡೆ ಇದೆ ಅದು ಮಾತ್ರ ಸ್ಟ್ರೆಚ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಇಲ್ಲಿ ಫೋರ್ಸ್ ಇಸ್ ಝೀರೋ. ಕ್ಲಿಯರ್? ಡಿಫರೆಂಟ್ ಪಾರ್ಟ್ಸ್ ಆಫ್ ದ ರಾಡ್ ಹ್ಯಾವ್ ಡಿಫರೆಂಟ್ ವೆಯ್ಟ್ಸ್ ಎಕ್ಸ್ಪೀರಿಯನ್ಸ್ಡ್, ಕರೆಕ್ಟ್? ಅದಕ್ಕೋಸ್ಕರ ವಿ ಹ್ಯಾವ್ ಟು ಯೂಸ್ ದ ಮೆಥಡ್ ಆಫ್ ಇಂಟಿಗ್ರೇಷನ್. ಯಾವ ಥರ ಅಂತೇಳಿ ಹೇಳ್ತೀನಿ. ಸಿ, ಇಲ್ಲಿ ಅಬ್ಸರ್ವ್ ಮಾಡಿ. ಅಗೇನ್ ವಿ ಹ್ಯಾವ್ ಅ ರಾಡ್, ಓಕೆ? ಸೊ ಈ ರಾಡಿಗೆ ವಾಟ್ ಆಮ್ ಐ ಡೂಯಿಂಗ್? ಸೊ ವಿ ಆರ್ ಕನ್ಸಿಡರಿಂಗ್ ಅ ಸ್ಮಾಲ್ ಮಾಸ್, ಓಕೆ? ಒಂದು ಸ್ಮಾಲ್ ಮಾಸನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ, ಓಕೆ ಗೈಸ್? ವಿ ಆರ್ ಕನ್ಸಿಡರಿಂಗ್ ಅ ಸ್ಮಾಲ್ ಮಾಸ್. ಯಾವ ಥರ ಕಾನ್ಸೆಪ್ಚುಯಲಿ ಅರ್ಥ ಮಾಡ್ಕೋಬೇಕು, ರೈಟ್? ಯಾವ ಥರ ಕಾನ್ಸೆಪ್ಚುಯಲಿ ಅರ್ಥ ಮಾಡ್ಕೋಬೇಕು? ಸೊ ಏನಿದೆ? ದಿಸ್ ಇಸ್ ಸ್ಮಾಲ್ ಮಾಸ್. ಸೊ ಇಲ್ಲಿ ಒಂದು ಎಲ್ಲೋ ಮಿಡಲಲ್ಲಿ ಒಂದು ಸ್ಮಾಲ್ ಮಾಸನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ, ಓಕೆ, ರೈಟ್? ದಿಸ್ ಸ್ಮಾಲ್ ಮಾಸ್ ಇಸ್ ಅಟ್ ಅ ಡಿಸ್ಟೆನ್ಸ್ ಎಕ್ಸ್, ಓಕೆ? ಇಲ್ಲಿಂದ ಇಲ್ಲಿಗಿರುವ ಡಿಸ್ಟೆನ್ಸ್, ಬಾಟಮ್ ಎಂಡಿಂದ ಇಲ್ಲಿಗಿರುವ ಡಿಸ್ಟೆನ್ಸ್ ಏನು ಗೊತ್ತಾ? ಸೊ ದಿಸ್ ಇಸ್ ಎಕ್ಸ್, ಓಕೆ? ಕ್ಲಿಯರ್? This distance is x. Total length of the rod ಏನು? L, okay? So ಇದರ ಮೇಲೆ, so this mass
this small mass will experience force. What type of force? weight ಅನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಕರೆಕ್ಟ್. ಈ ಮಾಸಿನ ಮೇಲೆ ವೆಯ್ಟ್ ಆಗುತ್ತೆ. ವೆಯ್ಟ್ ಬಿಕಾಸ್ ಆಫ್ ಹೂ? ವೆಯ್ಟ್ ಬಿಕಾಸ್ ಆಫ್ ಕೆಳಗಡೆ ಇರುವ ಮಾಸ್. ಈ ಎಕ್ಸ್ ಲೆಂತಲ್ಲಿ ಏನಿದೆಯೋ ಅಷ್ಟು ಮಾಸಿನ ವೆಯ್ಟ್ ಅದ್ರ ಮೇಲೆ ಆ್ಯಕ್ಟ್ ಆಗುತ್ತೆ. ಯಾಕಂದರೆ ಮೇಲ್ಗಡೆ ಇರೋ ಮಾಸ್ ಪುಷ್ ಮಾಡಲ್ಲ, ಯಾಕಂದರೆ ಮೇಲ್ಗಡೆ ಮಾಸ್ ಆಲ್ರೆಡಿ ಅಟ್ಯಾಚ್ಡ್. ಕೆಳಗಡೆ ಇರೋ ಮಾಸ್ ಟ್ರೈ ಟು ಪುಷ್ ಇಟ್ ಡೌನ್, ಪುಲ್ ಇಟ್ ಡೌನ್. ಓಕೆ, ಸೊ ಓನ್ಲಿ ಇಷ್ಟರಲ್ಲಿ ಏನಿದೆ ಫೋರ್ಸು, ಇಷ್ಟರಲ್ಲಿ ಏನಿದೆ ವೆಯ್ಟ್, ಅದು ಆ್ಯಕ್ಟ್ ಆಗುತ್ತೆ. ಸೊ ಬಿಕಾಸ್ ಆಫ್ ದಟ್ ಫೋರ್ಸ್ ಏನಾಗುತ್ತೆ, ದಿಸ್ ಡೆಲ್ಟಾ ಎಕ್ಸ್ ಎಲಿಮೆಂಟ್, ದಿಸ್ ಡೆಲ್ಟಾ ಎಕ್ಸ್ ಎಲಿಮೆಂಟ್ ವಿಲ್ ಸ್ಟ್ರೆಚ್ ಬೈ ಡೆಲ್ಟಾ ಎಲ್. ಕ್ಲಿಯರ್? ಸೊ ಕೆಳಗಡೆ ಇರುವ ಮಾಸಿನ ವೆಯ್ಟಿನಿಂದ ಡೆಲ್ಟಾ ಎಕ್ಸ್ ಪೋರ್ಷನ್ ಅಥವಾ ಡಿ ಎಕ್ಸ್ ಪೋರ್ಷನ್ ಆಫ್ ರಾಡ್ is stretched by length dl. ಕ್ಲಿಯರ್? dl. ಅದೇ ಥರ ಈ ಎಲ್ಲ dx 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 dl 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 ಕೆಳಗಡೆ ಪುಷ್ ಮಾಡುತ್ತೆ. ಬಿಕಾಸ್ ಆಫ್ ಇಟ್ಸ್ ಓನ್ ವೆಯ್ಟ್ ಬಿಲೋ, ಕೆಳಗಡೆ ಏನಿದೆ ಅದರ ವೆಯ್ಟಿನ ಬೇಸಿಸ್ ಮೇಲೆ ರಾಡ್ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಸೊ ಅದು ಆದಾಗ ಏನಾಗುತ್ತೆ, ಸೊ ದೇರ್ ಇಸ್ ಫೈನಲ್ ಕಾನ್ಫಿಗರೇಷನ್ ಸಮಥಿಂಗ್ ಲೈಕ್ ದಿಸ್. ಓಕೆ, ಏನಿದೆ, ಸೊ ಇಲ್ಲಿ ಫೈನಲಿ ಏನಿರುತ್ತೆ, ಸಮ್ ಎಕ್ಸ್ಟೆನ್ಷನ್ ಡೆಲ್ಟಾ ಎಲ್ ಇಸ್ ದೇರ್. ಓಕೆ, ದಿಸ್ ಎಕ್ಸ್ಟೆನ್ಷನ್ is delta L. Okay, this extension delta L is because of dl. Okay, some dl is here, dl bantu illi, ee ಒಂದು dx ಇಂದ dl, ಈ ಒಂದು dx ಇಂದ dl, right? dl 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 ಈ ತರ. Okay, different dl dl dls are coming because of different dx dx dx. Okay guys, so ಈಗ total ಎಕ್ಸ್ಟೆನ್ಷನ್ ಡೆಲ್ಟಾ ಎಲ್ ಬೇಕು ಅಂದರೆ ನಾವೇನು ಮಾಡಬೇಕು, ಈ ಡಿ ಎಲ್ಗಳನ್ನು ಇಂಟಿಗ್ರೇಟ್ ಮಾಡಬೇಕು. ಓಕೆ ಗಾಯ್ಸ್, ಕ್ಲಿಯರ್? ಐಡಿಯಾ ಕ್ಲಿಯರ್? ನಾನು ಇವಾಗ ಬರಿತಾ ಹೋಗ್ತೀನಿ. ಸ್ಮಾಲ್ ಎಕ್ಸ್ಟೆನ್ಷನ್, ರೈಟ್, ಸ್ಮಾಲ್ ಎಕ್ಸ್ಟೆನ್ಷನ್ ಇನ್ ಅ ಮಾಸ್ ಡಿ ಎಕ್ಸ್ ಡ್ಯೂ ಟು the weight of mass below who? Below dx. Okay, dx. so extension ಏನಿದೆ ಇನ್ ಮಾಸ್ dx ಮಾಸ್ ಅಲ್ಲ, ಲೆಂತ್. ಆ ಲೆಂತಿನ ಮಾಸಲ್ಲಿ ಇರುವ ಎಕ್ಸ್ಟೆನ್ಷನ್ ಡ್ಯೂ ಟು ಇಟ್ಸ್ ಓನ್ ವೆಯ್ಟ್, ಆ ಸ್ಮಾಲ್ ಮಾಸಿನ ವೆಯ್ಟಿಂದ ಈ ಡಿ ಎಕ್ಸ್ ಲೆಂತಲ್ಲಿ ಆಗ್ತಾ ಇರುವ ಎಕ್ಸ್ಟೆನ್ಷನ್, ರೈಟ್, ಅದನ್ನು ನಾನು ಏನಂತ ಬರಿತಾ ಇದ್ದೀನಿ, ಡಿ ಎಲ್ ಅಂತೇಳಿ ಬರಿತಾ ಇದ್ದೀನಿ. ಓಕೆ ಗೈಸ್, ಸೊ ವಿಚ್ ಇಸ್ ಡಿ ಎಲ್. ಸೊ ಈ ಡಿ ಎಲ್ ಬೇಕು ಅಂದರೆ ಜಸ್ಟ್ ಈ ಪೋರ್ಷನ್ ಏನಿದೆ, ಸೊ ಈ ಡಿ ಎಕ್ಸ್ ಪೋರ್ಷನಿಗೆ ಡಿ ಎಲ್ ಅನ್ನು ಫೈಂಡ್ ಮಾಡಬೇಕು ಅಂದರೆ ಯಂಗ್ಸ್ ಮಾಡ್ಯುಲಸ್ನ ಡಿಫೈನ್ ಮಾಡ್ತಾ ಇದ್ದೀನಿ. ಓಕೆ, ಯಂಗ್ಸ್ ಮಾಡ್ಯುಲಸ್ ಯಾವ ಥರ ಡಿಫೈನ್ ಮಾಡ್ತೀವಿ, ಫೋರ್ಸ್ ಬೈ ಏರಿಯಾ. ಇದ್ರ ಮೇಲೆ ಫೋರ್ಸ್ ಇದೆ, ರೈಟ್? ಸೊ ದಿಸ್ ಫೋರ್ಸ್ ಬೈ ಏರಿಯಾ ಡಿವೈಡೆಡ್ ಬೈ ಸ್ಟ್ರೇನ್, ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್. ಸೊ ಇದರಲ್ಲಿ ಈ ಫೋರ್ಸಿಂದ ಆಗ್ತಿರುವ ಚೇಂಜ್ ಇನ್ ಲೆಂತ್ ಏನು, ಡಿ ಎಲ್. ಒರಿಜಿನಲ್ ಲೆಂತ್ ಏನು, ಒರಿಜಿನಲ್ ಲೆಂತ್ ಡಿ ಎಕ್ಸ್, ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್ ಡಿ ಎಕ್ಸ್. ಇಲ್ಲಿ ನಮಗೇನು ಬೇಕು, ಡಿ ಎಲ್. ಸೊ ಡಿ ಎಲ್ is going to be f dx divided by ಏನು, a y. clear guys? using Young's modulus just for this portion dl ಅನ್ನು ನಾನು ಬರ್ಕೊಂಡೆ. dl is change in length in dx because of f is ಏನು, weight below dx ಇನ ಕೆಳಗಡೆ ಇರುವ weight. ಕ್ಲಿಯರ್? ಹಾಗಾದರೆ ಟೋಟಲ್ ಎಲಾಂಗೇಷನ್ ಕ್ಯಾನ್ ಬಿ ಗಿವನ್ ಬೈ ಇಂಟಿಗ್ರೇಟಿಂಗ್ ಏನನ್ನ, ವಿ ಕ್ಯಾನ್ ಇಂಟಿಗ್ರೇಟ್. ಸೊ
ದಿಸ್ ಡಿ ಎಲ್ ಏನಿದೆ ಈ ಎಲ್ಲ ಡಿ ಎಲ್ ಅನ್ನು ಇಂಟಿಗ್ರೇಟ್ ಮಾಡ್ಬೋದು, ರೈಟ್. ಇಫ್ ಐ ಇಂಟಿಗ್ರೇಟ್ ಆಲ್ ದ ಡಿ ಎಲ್ಸ್, ಈ ಎಲ್ಲ ಡಿ ಎಲ್ಸನ್ನು ಇಂಟಿಗ್ರೇಟ್ ಮಾಡಿದರೆ ನಮಗೇನು ಸಿಗುತ್ತೆ, ಟೋಟಲ್ ಎಲಾಂಗೇಷನ್ ಡೆಲ್ಟಾ ಎಲ್ ಸಿಗುತ್ತೆ. ಓಕೆ ಗಾಯ್ಸ್, ಹಾಗಾದರೆ ಸೊ ಇಂಟಿಗ್ರೇಷನ್ ಆಫ್ ಡಿ ಎಲ್, ಸೊ ಇಂಟಿಗ್ರೇಷನ್ ಆಫ್ ಡಿ ಎಲ್ ಏನು, ಡಿ ಎಲ್ ಪ್ಲಸ್ ಡಿ ಎಲ್ ಪ್ಲಸ್ ಡಿ ಎಲ್ ಡಿ ಎಲ್ ಡಿ ಎಲ್ ಡೆಲ್ಟಾ ಎಲ್. ಸೊ ಇಂಟಿಗ್ರೇಷನ್ ಆಫ್ ಡಿ ಎಲ್ ಇಸ್ ನಥಿಂಗ್ ಬಟ್ ಡೆಲ್ಟಾ ಎಲ್. ರೈಟ್ ಹ್ಯಾಂಡ್ ಸೈಡಲ್ಲಿ ಇಂಟಿಗ್ರೇಷನ್ ಆಫ್ ಎಫ್ ಡಿ ಎಕ್ಸ್ ಡಿವೈಡೆಡ್ ಬೈ ಎ ವೈ. ಕ್ಲಿಯರ್? ಎಫ್ ಡಿ ಎಕ್ಸ್ ಬೈ ಎ ವೈ. ಇದಕ್ಕೆ ಯಾವ ಥರ ಲಿಮಿಟ್ಸ್ ಹಾಕ್ಬೋದು, ಇಲ್ಲಿ ಡಿ ಎಕ್ಸ್ ಇಸ್ ವೇರಿಯಬಲ್. ಸಿ, ಈ ಡಿ ಎಲ್ ಅನ್ನು ಆ್ಯಡ್ ಮಾಡಿದೆ, ಇದು ನಮ್ಮ ರಿಸಲ್ಟು. ಬಟ್ ಏನಿದೆ ಇಲ್ಲಿ ಪ್ರಾಡಕ್ಟಲ್ಲಿ ಇಂಟಿಗ್ರೇಟ್ ಮಾಡ್ತಾ ಇರೋದು ಯಾವುದು ನಾವು, ಸಿ ಈ ಸೈಡಲ್ಲಿ ನಾವು ಇಂಟಿಗ್ರೇಟ್ ಮಾಡ್ತಾ ಇರೋದು ಯಾವುದು, ಡಿ ಎಕ್ಸ್. ಸೊ ಡಿ ಎಕ್ಸ್ ಎಲ್ಲಿಂದ ಎಲ್ಲಿ ಹೋಗ್ತಾ ಇದೆ, ಝೀರೋ ಟು ಎಲ್. ಸೊ ದಿಸ್ ಇಸ್ ಲೆಂತ್, ಡಿ ಎಕ್ಸ್. ಓಕೆ, ಸೊ ಝೀರೋ ಟು ಎಲ್, ದಿಸ್ ಇಸ್ ಝೀರೋ ಟು ಎಲ್, ಡಿ ಎಕ್ಸ್ ಇಂದ ಬರ್ತಾ ಇರೋ ಡಿ ಎಲ್. ಸೊ ಈ ಎಲ್ಲ ಡಿ ಎಲ್ ಡೆಲ್ಟಾ ಎಲ್. ಕಾನ್ಸೆಪ್ಟ್ ಕ್ಲಿಯರ್ ಇದೆ ಅಲ್ಲ? ಕರೆಕ್ಟ್. ಮ್ಯಾಥ್ಸ್ ಮಾಡೋಣ, ಬಟ್ ಕಾನ್ಸೆಪ್ಟ್ ಕ್ಲಿಯರ್ ಇದೆ, ಕರೆಕ್ಟ್. ಸೊ ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡು, ಲೆಟ್ ಇಟ್ ಬಿ ಅಸೈಡ್ ಅಷ್ಟಿರಲಿ. ಇವಾಗ ಓಕೆ, ಎಲ್ಲ ಲೆಂತಿನ ಮಾಸ್ ಏನು, ಕ್ಯಾಪಿಟಲ್ ಎಮ್. ಟೋಟಲ್ ಲೆಂತಲ್ಲಿ ಎಷ್ಟಿದೆ ಮಾಸು, ಕ್ಯಾಪಿಟಲ್ ಎಮ್ ಇದೆ. ಬಟ್ ಎಕ್ಸ್ ಲೆಂತಲ್ಲಿ ಎಷ್ಟಿರುತ್ತೆ ಮಾಸು, ಎಕ್ಸ್ ಲೆಂತಲ್ಲಿ ಮಾಸ್ ಬೈ ಲೆಂತ್, ಮಾಸ್ ಡೆನ್ಸಿಟಿ ಟೈಮ್ಸ್ ಲೆಂತ್, ಮಾಸ್ ಬೈ ಲೆಂತ್ ಟೈಮ್ಸ್ ಲೆಂತ್. ಓಕೆ, ದಿಸ್ ಇಸ್ ಮಾಸ್ ಇನ್ ಎಕ್ಸ್, ಇಷ್ಟರ ಮಾಸ್. ಓಕೆ, ಈ ಎಕ್ಸಿನ ಮಾಸ್ ಏನು, ಮಾಸ್ ಬೈ ಲೆಂತ್ ಇಂಟು ಇಟ್ಸ್ ಲೆಂತ್ ಎಕ್ಸ್. ಹಾಗಾದರೆ ಈ ಮಾಸಿನ ವೆಯ್ಟ್ ಏನು, ಮಾಸ್ ಮಲ್ಟಿಪ್ಲೈಡ್ ಬೈ ಜಿ. ಸೊ ಹಾಗಾದರೆ ಎಫ್ ಅನ್ನು ನಾವು ಯಾವ ಥರ ಬರಿಬೋದು, ದಿಸ್ ಎಫ್, ಸಿ ಗಾಯ್ಸ್, ದಿಸ್ ಎಫ್ ಮಾಸ್ ಬೈ ಲೆಂತ್ ಇಂಟು ಎಕ್ಸ್ ಇಂಟು ಜಿ. ಓಕೆ, ದಿಸ್ ಇಸ್ ಮಾಸ್ ಇಂಟು ಜಿ. ಯಾಕಂದರೆ ಈ ಎಕ್ಸ್ ಪೋರ್ಷನಿನ ಮಾಸ್ ಏನಿದೆ ಎಮ್ ಎಕ್ಸ್ ಬೈ ಎಲ್, ಅದನ್ನು ಇಲ್ಲಿ ಬರೆದಿದ್ದೀನಿ. ಓಕೆ, ಎಫ್ ಇಸ್ ಈಕ್ವಲ್ ಟು ಎಮ್ ಬೈ ಎಲ್ ಎಕ್ಸ್, ಮಾಸ್ ಎಕ್ಸ್ ಪೋರ್ಷನಿನ ಮಾಸ್ ಟೈಮ್ಸ್ ಜಿ. ಅದು ಹಾಕಿದರೆ ಇದು ಇವಾಗ ವೆಯ್ಟ್. ಸೊ ವೆಯ್ಟ್ ಈಸ್ ಆ್ಯಕ್ಟಿಂಗ್ ಯಾರ ಮೇಲೆ, ಡಿ ಎಕ್ಸ್ ಮೇಲೆ. ಸರ್ ಹಾಗಾದರೆ ಈ ಡಿ ಎಕ್ಸ್ ಮೇಲೆ, ಇಲ್ಲಿರುವ ಡಿ ಎಕ್ಸ್ ಮೇಲೆ ಆ್ಯಕ್ಟ್ ಆಗ್ತಾ ಇದೆ ವೆಯ್ಟು, ಬಟ್ ಎಕ್ಸ್ ವ್ಯಾಲ್ಯೂ ಕಡಿಮೆ ಇದೆ. ಹಾಗಾದರೆ ಕಡಿಮೆ ಫೋರ್ಸ್ ಆ್ಯಕ್ಟ್ ಆಗುತ್ತೆ. ಸರ್ ಹಾಗಾದರೆ ಈ ಪೋರ್ಷನ್ ಮೇಲೆ ಜಾಸ್ತಿ ವೆಯ್ಟ್ ಆ್ಯಕ್ಟ್ ಆಗುತ್ತೆ, ಇಲ್ಲಿ ಸ್ವಲ್ಪ ಕಡಿಮೆ, ಇಲ್ಲಿ ಸ್ವಲ್ಪ ಕಡಿಮೆ. ಅರ್ಥ, ಫೋರ್ಸ್ ರೆಡ್ಯೂಸ್ ಆಗ್ತಾ ಇದೆ. ಆಸ್ ವಿ ಗೋ ಡೌನ್ ಫೋರ್ಸ್ ರೆಡ್ಯೂಸ್ ಆಗ್ತಾ ಇದೆ ವಿತ್ ಚೇಂಜ್ ಇನ್ ಡಿ ಎಕ್ಸ್. ಕ್ಲಿಯರ್ ಗೈಸ್? ಸೊ ದಟ್ ಈಸ್ ದ ಕಾನ್ಸೆಪ್ಟ್. ಹಾಗಾದರೆ ಫೋರ್ಸಿಗೆ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇಂಟಿಗ್ರೇಷನ್ ಆಫ್ ಡಿ ಎಲ್ ಇಸ್ ನಥಿಂಗ್ ಬಟ್ ಡೆಲ್ಟಾ ಎಲ್, ಝೀರೋ ಟು ಎಲ್. ಎಫ್ಗೆ ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ, ಮಾಸ್ ಬೈ ಲೆಂತ್ ಇಂಟು ಜಿ ಇಂಟು ಎಕ್ಸ್. ಸೊ ಫೋರ್ಸ್ ಬರದೆ ಮಿಕ್ಕಿದ್ದೇನಿದೆ, ಎ ವೈ, ಡಿನಾಮಿನೇಟರಲ್ಲಿ ಎ ವೈ ಇದೆ, ಯಂಗ್ಸ್ ಮಾಡ್ಯುಲಸ್ ಟೈಮ್ಸ್ ಡಿ ಎಕ್ಸ್. ಓಕೆ, ಸೊ ಗೈಸ್ ಹಾಗಾದರೆ ಇಲ್ಲಿ ಈ ಇಂಟಿಗ್ರೇಷನಲ್ಲಿ ಕಾನ್ಸ್ಟೆಂಟ್ ಏನೇನೆಲ್ಲ ಇದೆ ಹೊರಗಡೆ ಬರ್ಕೋ. ಕಾನ್ಸ್ಟೆಂಟ್, ಮಾಸ್ ಕಾನ್ಸ್ಟೆಂಟ್ ಸರ್, ಎಸ್. ಜಿ ಕಾನ್ಸ್ಟೆಂಟನ್ನೆಲ್ಲ ಹೊರಗಡೆ ಬರಿತೀನಿ. ಓಕೆ, ಕಾನ್ಸ್ಟೆಂಟನ್ನೆಲ್ಲ ಹೊರಗಡೆ ಬರಿತೀನಿ. ಮಾಸ್ ಕಾನ್ಸ್ಟೆಂಟ್, ಎಸ್ ಸರ್. ಜಿ ಕಾನ್ಸ್ಟೆಂಟ್, ಎಸ್ ಸರ್. ಲೆಂತ್ ಕಾನ್ಸ್ಟೆಂಟ್, ಏರಿಯಾ ಕಾನ್ಸ್ಟೆಂಟ್, ಯಂಗ್ಸ್ ಮಾಡ್ಯುಲಸ್ ಕಾನ್ಸ್ಟೆಂಟ್. ಉಳಿದಿದ್ದು ಜಸ್ಟ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್, ಲಿಮಿಟ್ಸ್ 0 to L. ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್, ಎಕ್ಸ್ ಸ್ಕ್ವೇರ್ ಬೈ 2, ಕರೆಕ್ಟ್ ಮಾಡಿದ್ದೀವಿ, ಸುಮಾರು ಸಲ ಮಾಡಿದ್ದೀವಿ ಆಲ್ರೆಡಿ. ಎಕ್ಸ್ ಟು ದ ಪವರ್ n+1/n+1, ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ n, ಕರೆಕ್ಟ್. ಅದನ್ನು ಅಪ್ಲೈ ಮಾಡೋಣ. ಹಾಗಾದರೆ ಎಮ್ ಜಿ ಡಿವೈಡೆಡ್ ಬೈ ಎಲ್ ಎ ವೈ ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಬೈ 2, ಲಿಮಿಟ್ಸ್ ಏನು 0 to L. ಲಿಮಿಟ್ಸನ್ನು ಅಪ್ಲೈ ಮಾಡೋಣ. ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್, ಎಮ್ ಜಿ ಡಿವೈಡೆಡ್ ಬೈ ಎಲ್ ಎ ವೈ. ಅಪ್ಪರ್ ಲಿಮಿಟ್ ಏನು ಎಲ್, ಸೊ ಎಲ್ ಸ್ಕ್ವೇರ್ ಬೈ 2, ಲೋವರ್ ಲಿಮಿಟ್ ಏನು 0, ಸೊ 0² ಬೈ
ಕ್ಲಿಯರ್ ಗೈಸ್? ಸೊ ಹಾಗಾದರೆ ಡೆಲ್ಟಾ ಎಲ್ ಏನು ಬರ್ತಾ ಇದೆ ಇಲ್ಲಿ? ಸೊ ಡೆಲ್ಟಾ ಎಲ್ ಜಸ್ಟ್ ಎಮ್ ಜಿ ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎಲ್ ಎ ವೈ, ಬಟ್ 2 ಇದೆ, ಡಿನಾಮಿನೇಟರಲ್ಲಿ 2 ಇದೆ, 2 ಎ ವೈ. ಸೊ 1 L ಕ್ಯಾನ್ಸಲ್ಸ್. ಹಾಗಾದರೆ ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು ವಾಟ್? ಸೊ ಎಮ್ ಜಿ ಎಲ್ ಡಿವೈಡೆಡ್ ಬೈ 2 ಎ ವೈ. ಸಿ ಗೈಸ್, ದಿಸ್ ಈಸ್ ದ ಕರೆಕ್ಟ್ ಎಕ್ಸ್ಟೆನ್ಷನ್. ನಾವು ಅವಾಗಲೇ ಜನರಲ್ ಆಗಿ ಸಿಂಪಲ್ ಆಗಿ ಮಾಡಿ ಏನು ತೆಗೆದ್ವಿ? ಎಮ್ ಜಿ ಎಲ್ ಬೈ ಎ ವೈ. ಆದರೆ ಇಲ್ಲಿ ಏನು ಬರ್ತಾ ಇದೆ? ಎಮ್ ಜಿ ಎಲ್ ಬೈ 2 ಯಾಕೆ? ಡಿಫರೆಂಟ್ ಪೋರ್ಷನ್ಸ್ ಆಫ್ ರಾಡ್ ಎಕ್ಸ್ಪೀರಿಯನ್ಸಸ್ ಡಿಫರೆಂಟ್ ವೆಯ್ಟ್. ಸಿಂಪಲ್ ಆಗಿ ಎಲ್ಲ ಪೋರ್ಷನ್ಸು ಕೂಡ ಓಲ್ ವೆಯ್ಟನ್ನು ಎಕ್ಸ್ಪೀರಿಯನ್ಸ್ ಮಾಡಲ್ಲ, ಅದಕ್ಕೆ ಎಕ್ಸ್ಟೆನ್ಷನ್ ಕಡಿಮೆ ಬರ್ತಾ ಇದೆ. ಕ್ಲಿಯರ್? ಯಾಕಂದರೆ ಕೆಳಗಡೆ ಹೋಗ್ತಾ 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 ಫೋರ್ಸ್ ಬಿಕಾಸ್ ಆಫ್ ವೆಯ್ಟ್ ಇಸ್ ರೆಡ್ಯೂಸಿಂಗ್. ಕ್ಲಿಯರ್? ಎಕ್ಸ್ಟೆನ್ಷನ್ ಕೂಡ ರೆಡ್ಯೂಸ್ ಆಗಬೇಕು. ವಿ ಗಾಟ್ ಇಟ್? ಕರೆಕ್ಟ್? ರೈಟ್? ಯಾ. ಸೊ ದಿಸ್ ಇಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್, ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ಈ ಥರದ ಪ್ರಾಬ್ಲಮ್ಸ್ ಇಸ್ ಫಾರ್ ಯುವರ್ ಸಬ್ಜೆಕ್ಟಿವ್ ಅಂಡರ್ಸ್ಟ್ಯಾಂಡಿಂಗ್. ನಮಗೆ ತುಂಬ ಸಬ್ಜೆಕ್ಟಿವ್ ಆಗಿ ಅರ್ಥ ಮಾಡ್ಕೋಬೇಕು ಅಂತ. ಸೊ ಫಸ್ಟ್ ಒನ್ ಜಸ್ಟ್ ಬೇಸ್ಡ್ ಆನ್ ಅಪ್ಲಿಕೇಶನ್ ಇತ್ತು. ಸೊ ಹಾಗಾದರೆ ಕ್ಲಿಯರ್. ಇನ್ನೊಂದು ಸಿಂಪಲ್ ಆಗಿರೋ ಫಾರ್ಮುಲಾ ಬೇಸ್ಡ್ ಹಾಕಿದ್ದೀನಿ, ಇಲ್ಲಿ ಅಬ್ಸರ್ವ್ ಮಾಡಿ. ಸಿ ಗೈಸ್, ದ ಯಂಗ್ಸ್ ಮಾಡ್ಯುಲಸ್ ಆಫ್ ಅ ವೈರ್ ಆಫ್ ಲೆಂತ್ ಎಲ್. ಸೊ ಯಂಗ್ಸ್ ಮಾಡ್ಯುಲಸ್ ವೈರ್ ಆಫ್ ಲೆಂತ್ ರೇಡಿಯಸ್ ಆರ್, ವೈರ್ ಆಫ್ ಲೆಂತ್ ಎಲ್ ಈಸ್ ವೈ. ವೈರಿನ ಲೆಂತ್ ಎಲ್ ಇದೆ, ರೇಡಿಯಸ್ ಆರ್ ಇದೆ, ಆದರೆ ಯಂಗ್ಸ್ ಮಾಡ್ಯುಲಸ್ ವೈ. ಕ್ಲಿಯರ್? ಇಫ್ ಲೆಂತ್ ಈಸ್ ರೆಡ್ಯೂಸ್ ಟು ಎಲ್ ಬೈ 2, ಏನಾಗ್ತಾ ಇದೆ? ಲೆಂತ್ ಈಸ್ ರೆಡ್ಯೂಸ್ಡ್ ಅಂಡ್ ರೇಡಿಯಸ್ ಈಸ್ ರೆಡ್ಯೂಸ್ ಟು ಆರ್ ಬೈ 2, ದೆನ್ ಯಂಗ್ಸ್ ಮಾಡ್ಯುಲಸ್ ನಾವು ಈ ಕೇಸಲ್ಲಿ ಏನು ಬರುತ್ತೆ ಅಂತೇಳಿ ಹೇಳ್ಬೇಕು. ಕರೆಕ್ಟ್? ಸೊ ಹಾಗಾದರೆ ಸಿ ಗೈಸ್, ಇಷ್ಟು ಫಾರ್ಮುಲಾ ಇದೆ, ಆಪ್ಷನ್ಸ್ ಇದೆ, 4 ಆಪ್ಷನ್ಸ್ ಇದೆ. ಜಸ್ಟ್ ಥಿಂಕ್ ಅಬೌಟ್ ಇಟ್. ಯಂಗ್ಸ್ ಮಾಡ್ಯುಲಸ್ ಲೆಂತನ್ನು ರೆಡ್ಯೂಸ್ ಮಾಡಿ ರೇಡಿಯಸನ್ನು ಕಡಿಮೆ ಮಾಡಿದರೆ ಏನಾಗುತ್ತೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಇನಿಷಿಯಲಿ ಯಂಗ್ಸ್ ಮಾಡ್ಯುಲಸ್ ವೈ ಏನು ಹೇಳ್ತಾ ಇದ್ದಾರೆ? ಸೊ ಫೋರ್ಸ್ ಬೈ ಏರಿಯಾ, change in length times original length. Force by area by change in length, original length. ಸೊ ನಾನು ಲೆಂತನ್ನು ಚೇಂಜ್ ಮಾಡಿದಾಗ ಯಂಗ್ಸ್ ಮಾಡ್ಯುಲಸ್ನ ವೈ ಡ್ಯಾಶ್ ಅಂತೇಳಿ ಬರಿತಾ ಇದ್ದೀನಿ. ಓಕೆ, ಈ ಕೇಸಲ್ಲಿ ಫೋರ್ಸ್ ಡಿಪೆಂಡ್ಸ್ ಆನ್ ಯಾರು ಆಗ್ತಾ ಇದ್ದಾರೆ. ಓಕೆ, ಫೋರ್ಸನ್ನು ಕಾನ್ಸ್ಟೆಂಟ್ ಇಡೋಣ. ಫೋರ್ಸ್ ಬೈ ಏರಿಯಾ ಬದಲಾಗುತ್ತಾ? ಏರಿಯಾ ಬದಲಾಗುತ್ತೆ, ಯಾಕಂದರೆ ರೇಡಿಯಸ್ ಆಫ್ ಕ್ರಾಸ್ ಸೆಕ್ಷನ್ ಬದಲಾಗ್ತಾ ಇದೆ. ರೇಡಿಯಸ್ ಏನಾಗ್ತಾ ಇದೆ? ರೆಡ್ಯೂಸ್ ಆಗ್ತಾ ಇದೆ. ಸೊ ಚೇಂಜ್ ಇನ್ ಲೆಂತ್, ಲೆಟ್ ಇಟ್ ಬಿ ಡೆಲ್ಟಾ ಎಲ್ ಬೈ ಒರಿಜಿನಲ್ ಲೆಂತ್ ಏನು ಈ ಕೇಸಲ್ಲಿ? ಎಲ್ ಬೈ 2 ಗೈಸ್. ಓಕೆ, ಆದರೆ ಏರಿಯಾ ಏನಂತ ಬರಿಬೋದು? ಏರಿಯಾ ಇಸ್ ಪೈ ಆರ್ ಸ್ಕ್ವೇರ್. ಓಕೆ, ಏರಿಯಾ ಇಸ್ ಪೈ ಆರ್ ಸ್ಕ್ವೇರ್ ಇಲ್ಲಿ. ಓಕೆ, ಹಾಗಾದರೆ ಈ ಕೇಸಲ್ಲಿ ಎ ಡ್ಯಾಶ್ ಇಸ್ ಈಕ್ವಲ್ ಟು ವಾಟ್? ಪೈ. ರೇಡಿಯಸ್ ಏನಾಗ್ತಾ ಇದೆ? ದಿಸ್ ಇಸ್ ಲೆಟ್ ಇಟ್ ಬಿ ಆರ್ ಬೈ 2, ಕ್ಯಾಪಿಟಲ್ ಆರೇ ಇರಲಿ. ಓಕೆ, ಆರ್ ಬೈ 2 ಹೋಲ್ ಸ್ಕ್ವೇರ್. ಅರ್ಥ? ಆರ್ ಬೈ ಪೈ ಆರ್ ಸ್ಕ್ವೇರ್ ಬೈ 4, ಪೈ ಆರ್ ಸ್ಕ್ವೇರ್ ಬೈ 4, which is nothing but a by 4. Clear guys? So this is a ಡ್ಯಾಶ್. ಹಾಗಾದರೆ ಇವಾಗ ವೈ ಡ್ಯಾಶನ್ನು ಅಬ್ಸರ್ವ್ ಮಾಡೋಣ. ವೈ ಡ್ಯಾಶ್ ಇಸ್ ಈಕ್ವಲ್ ಟು ಫೋರ್ಸ್. ಓಕೆ, ಫೋರ್ಸ್ ಬೈ ಎ ಡ್ಯಾಶ್ ಏನು? ಎ ಡ್ಯಾಶ್ ಇಸ್ ಎ ಬೈ 4. ಚೇಂಜ್ ಇನ್ ಲೆಂತ್ ಡೆಲ್ಟಾ ಎಲ್, ರೈಟ್, ಅಂಡ್ ಒರಿಜಿನಲ್ ಲೆಂತ್ ಎಲ್ ಬೈ 2. ಇಲ್ಲಿ ಜಸ್ಟ್ ರೀಅರೇಂಜ್ ಮಾಡ್ತಾ ಇದ್ದೀನಿ. ಸೊ 4ಅನ್ನು ಮೇಲೆ ಹಾಕ್ತೀನಿ. ಓಕೆ, 4ಅನ್ನು ಮೇಲೆ ಹಾಕ್ತಾ ಇದ್ದೀನಿ. 4 ಮೇಲೆ ಹೋಗ್ತಾ ಇದೆ. ದಿಸ್ 4 ಗೋಯಿಂಗ್ ಅಪ್. ಎಫ್
ಬೈ ಎಲ್ಲಿದೆ ಸಿ ಈ 2 ಕೆಳಗಡೆ ಬರ್ತಾ ಇದೆ ಟೈಮ್ಸ್ ಎ ಇಂಟು ಡೆಲ್ಟಾ ಎಲ್. ಕ್ಲಿಯರ್ ಗೈಸ್? ಜಸ್ಟ್ ರಿಅರೇಂಜ್ ಮಾಡಿದ್ದೀನಿ, ಟರ್ಮ್ಸ್ನ ರಿಅರೇಂಜ್ ಮಾಡಿ ಬರೆದಿದ್ದೀನಿ. ಸೊ ಇಲ್ಲಿ 2 1s 2 2s, ಓಕೆ, 2 1s 2 2s. ಬಟ್ ದಿಸ್ ಪೋರ್ಷನ್ ಇಸ್ ವಾಟ್? ಎಫ್ ಎಲ್ ಎ ಡೆಲ್ಟಾ ಎಲ್. ಸೊ y dash is equal to what? 2y. y dash is equal to 2y. ಕ್ಲಿಯರ್? ಹಾಗಾದರೆ y dash ಏನಿದೆ 2y ಬಂತು. ಕ್ಲಿಯರ್? ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಕ್ಲಿಯರ್? ನಾವು ಚೇಂಜ್ ಇನ್ ಲೆಂತ್ ಮಾಡಿ ಚೇಂಜ್ ಇನ್ ರೇಡಿಯಸ್ ಮಾಡಿದಾಗ ಆ್ಯಕ್ಚುಲಿ ಯಂಗ್ಸ್ ಮಾಡ್ಯುಲಸ್ ಬದಲಾಗುತ್ತೆ. ಕ್ಲಿಯರ್? ದಟ್ ಈಸ್ ಎ ಕರೆಕ್ಟ್ ಆನ್ಸರ್. ಸೊ ಹಾಗಾದರೆ the second type of modulus of elasticity, shear modulus. Already told you, Young's modulus ಮೇಲೆ ಫೋಕಸ್ ಮಾಡಿದ್ದು ಯಾಕೆ ಅಂದರೆ ಪ್ರಾಬ್ಲಮ್ಸ್ ಜಾಸ್ತಿ ಬರುತ್ತೆ, ಮೋಸ್ಟ್ ಫೋಕಸ್ಡ್ ಇರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯಂಗ್ಸ್ ಮಾಡ್ಯುಲಸ್. ಹಾಗಾದರೆ ಶಿಯರ್ ಮಾಡ್ಯುಲಸ್ ಏನು? ಶಿಯರ್ ಮಾಡ್ಯುಲಸ್ ರೆಪ್ರೆಸೆಂಟೆಡ್ ಬೈ ಲೆಟರ್ ಜಿ, ಅಥವಾ ಇದನ್ನು ನಾವು ಮಾಡ್ಯುಲಸ್ ಆಫ್ ರಿಜಿಡಿಟಿ ಅಂತ ಕೂಡ ಕರಿತೀವಿ. ಮಾಡ್ಯುಲಸ್ ಆಫ್ ರಿಜಿಡಿಟಿ ಅಂತೇಳಿ ಕೂಡ ಕರಿತೀವಿ, ಆರ್ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಮಾಡ್ಯುಲಸ್ ಆಫ್ ರಿಜಿಡಿಟಿ. ಸೊ ಈ ಮಾಡ್ಯುಲಸ್ ಆಫ್ ರಿಜಿಡಿಟಿ ಜಿ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ, ಸೊ ಸ್ಟ್ರೇನ್ ಬೈ ಸ್ಟ್ರೆಸ್. ಹಾಗಾದರೆ ಶಿಯರ್ ಸ್ಟ್ರೆಸ್ ಬೈ ಸ್ಟ್ರೇನ್, ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಸ್ಟ್ರೆಸ್ ಬೈ ಸ್ಟ್ರೇನ್. ಹಾಗಾದರೆ ಶಿಯರ್ ಮಾಡ್ಯುಲಸ್ ಇಸ್ shear stress by shear strain. Sir, shear stress, shear strain. Guys, ಹೇಳಿದ್ದೀನಿ ನಾನು ಆಲ್ರೆಡಿ. ಒಂದು ಬ್ಲಾಕ್ ಇದ್ದಾಗ, ಒಂದು ಆಬ್ಜೆಕ್ಟ್ ಇದ್ದಾಗ, ರೈಟ್? ಸೊ ಇದರ ಬಾಟಮ್ ಸರ್ಫೇಸ್ ಇಲ್ಲಿದೆಯಪ್ಪ, ಇದರ ಬಾಟಮ್ ಸರ್ಫೇಸ್ ಇಲ್ಲಿದೆ. ಓಕೆ, ನಾನು ಫೋರ್ಸನ್ನು ಎಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ, ಫೋರ್ಸನ್ನು ಟ್ಯಾಂಜೆನ್ಷಿಯಲಿ ವಿ ಆರ್ ಅಪ್ಲೈಯಿಂಗ್. Force is this, idu tangential force. Okay, force is applied tangentially. F is tangential, ಯಾಕಂದರೆ ಸರ್ಫೇಸ್ ಮೇಲೆ ನಾವು ಅಪ್ಲೈ ಮಾಡ್ತಾ ಇದ್ದೀವಿ. ಆ ಥರ ನಾನು ಅಪ್ಲೈ ಮಾಡಿದಾಗ ಏನಾಗುತ್ತೆ, ಬಾಟಮ್ ಮೋಸ್ಟ್ ಪೋರ್ಷನ್ ಮೂವ್ ಆಗಲ್ಲ, ಯಾಕಂದರೆ ಫೋರ್ಸ್ ಇಲ್ಲಿ ಅಪ್ಲೈ ಮಾಡ್ತಾ ಇರೋದಲ್ವಾ. ಸೊ ಬಟ್ ಟಾಪ್ ಮೋಸ್ಟ್ ಪೋರ್ಷನ್ ಏನಿದೆ ಅದು ಮೂವ್ ಆಗುತ್ತೆ. ಸೊ ಆಗ ಆಬ್ಜೆಕ್ಟ್ ಯಾವ ಥರ ಇರುತ್ತೆ, ಸೊ ಈ ಥರ ಟಾಪ್ ಮೋಸ್ಟ್ ಲೇಯರ್ ಮುಂದೆ ಹೋಗುತ್ತೆ ಅಲ್ವಾ. ಸೊ ಈ ಥರ ಇರುತ್ತೆ ಫೋರ್ಸ್ ಅಪ್ಲೈ ಮಾಡಿ ಆದಮೇಲೆ, ರೈಟ್? ಸೊ ಇಲ್ಲಿ ದಿಸ್ ಟಾಪ್ ಮೋಸ್ಟ್ ಲೇಯರ್ ಎಷ್ಟು ಮುಂದೆ ಹೋಗಿದೆ, ಡೆಲ್ಟಾ ಎಕ್ಸ್, ಅಂಡ್ ಇದರ ಲೆಂತ್ ಏನಿದೆ ಎಲ್, ಇದನ್ನು ನಾವು ಏನಂತ ಕರಿತೀವಿ, ಸ್ಟ್ರೇನ್ ಅಂತ ಕರಿತೀವಿ. ಅಂಡ್ ಫೋರ್ಸ್ ಆನ್ ದಿಸ್ ಸೈಡ್, ಈ ಸೈಡ್ ಏನಿದೆ ಅದನ್ನು ಫೋರ್ಸ್ ಆನ್ ದಿಸ್ ಏರಿಯಾ ಇಸ್ ಸ್ಟ್ರೆಸ್. ಹಾಗಾದರೆ ಶಿಯರ್ ಸ್ಟ್ರೆಸ್ಸನ್ನು ನಾವು ಯಾವ ಥರ ಡಿಫೈನ್ ಮಾಡ್ಬೋದು, ಫೋರ್ಸ್ ಬೈ ಏರಿಯಾ. ಕ್ಲಿಯರ್ ಗೈಸ್? ಶಿಯರ್ ಸ್ಟ್ರೆಸ್, ಫಸ್ಟ್ ಒನ್ ಫೋರ್ಸ್ ಬೈ ಏರಿಯಾ. ಫೋರ್ಸ್ ಆನ್ ದಿಸ್ ಸೈಡ್, ಈ ಸೈಡ್ ಮೇಲೆ ನಾವು ಅಪ್ಲೈ ಮಾಡ್ತಾ ಇದ್ದೀವಲ್ಲ, ದಿಸ್ ಸೈಡ್ ಫೋರ್ಸ್. ಏರಿಯಾ, ಸಿ ದಿಸ್ ಇಸ್ ಫೋರ್ಸ್, ಈ ಏರಿಯಾ ಮೇಲೆ ಟ್ಯಾಂಜೆನ್ಷಿಯಲಿ ನಾವು ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀವಿ. ಶಿಯರ್ ಸ್ಟ್ರೆಸ್ ಬೈ ಶಿಯರ್ ಸ್ಟ್ರೇನ್. ಸ್ಟ್ರೇನ್ ಯಾವ ಥರ, ಡೆಲ್ಟಾ ಎಕ್ಸ್ ಬೈ ಒರಿಜಿನಲ್ ಲೆಂತ್ ಎಲ್. ಅದೇ ಥರ ನಾವು ಈ ಆ್ಯಂಗಲನ್ನು ಏನಂತ ಕರಿತೀವಿ, ದಿಸ್ ಆ್ಯಂಗಲ್ ಇಸ್ ಥೀಟಾ. ಕ್ಲಿಯರ್ ಗೈಸ್? ಸೊ ನಾವು ಈ ಥರ ಜಿನ ಡಿಫೈನ್ ಮಾಡ್ತೀವಿ. ಜೀಸ್ ಏನು, ಶಿಯರ್ ಮಾಡ್ಯುಲಸ್, ಶಿಯರ್ ಸ್ಟ್ರೆಸ್ ಬೈ ಶಿಯರ್ ಸ್ಟ್ರೇನ್. ರಿಅರೇಂಜ್ ಮಾಡೋಣ ಟರ್ಮ್ಸ್ನ. ರಿಅರೇಂಜ್ ಮಾಡಿದರೆ ಎಫ್ ಎಲ್ ಡಿವೈಡೆಡ್ ಬೈ ಎ ಡಿ ಎಕ್ಸ್. ಓಕೆ ಗೈಸ್, ಎಫ್ ಎಲ್ ಬೈ ಎ ಡಿ ಎಕ್ಸ್. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಡಯಾಗ್ರಾಮಲ್ಲಿ ಟ್ಯಾನ್ ಥೀಟಾನ ಯಾವ ಥರ ಬರಿಬೋದು, ಆಪೋಸಿಟ್ ಬೈ ಅಡ್ಜಸೆಂಟ್, ರೈಟ್? ಆಪೋಸಿಟ್ ಬೈ ಸೈನ್ ಥೀಟಾ ಬೈ ಕಾಸ್ ಥೀಟಾ, ಆಪೋಸಿಟ್ ಬೈ ಅಡ್ಜಸೆಂಟ್, ಡೆಲ್ಟಾ ಎಕ್ಸ್ ಬೈ ಎಲ್. ಕ್ಲಿಯರ್? ಡೆಲ್ಟಾ ಎಕ್ಸ್ ಬೈ ಎಲ್. ಹಾಗಾದರೆ ಈ ಡೆಲ್ಟಾ ಎಕ್ಸ್ ಬೈ ಎಲ್ ಅದನ್ನು ಇಲ್ಲಿ ಅಪ್ಲೈ ಮಾಡೋಣ. ಜಿ ಸಿ
G is delta x by L ಏನು tan theta, right? F by A tan theta. Tan theta ಏನು delta x by L. Okay guys, tan theta. But if theta is very small, theta is very small andre, theta is very small. If theta is small andre, tan theta is equal to what? Tan theta na ನಾವು ಜಸ್ಟ್ ಥೀಟಾ ಅಂತೇಳಿ ಅಪ್ರಾಕ್ಸಿಮೇಟ್ ಮಾಡ್ಬೋದು. ಹಾಗಾದರೆ ಆ ಕೇಸಲ್ಲಿ ಜಿನ ನಾವು ವಿ ಕ್ಯಾನ್ ರೈಟ್ ಜಿ ಆಸ್ ಜಿ ಇಸ್ ಈಕ್ವಲ್ ಟು ಎಫ್ ಬೈ ಎ ಥೀಟಾ. ಕ್ಲಿಯರ್ ಗೈಸ್? ಎಫ್ ಬೈ ಎ ಥೀಟಾ. ಈ ಎಲ್ಲ ಡೆಫಿನೇಷನ್ಗಳು ಕರೆಕ್ಟ್. ನಾವು ರೆಡ್ಯೂಸ್ ಮಾಡ್ತಾ ಇದ್ದೀವಿ ಕೇಸನ್ನು. ಎಫ್ ಬೈ ಎ ಜಿ ಎಫ್ ಬೈ ಎ ಥೀಟಾ. ಓಕೆ, ಬಟ್ ಇಲ್ಲಿ ಎಫ್ ಬೈ ಎ ಏನು? ಎಫ್ ಬೈ ಎ ಫೋರ್ಸ್ ಪರ್ ಏರಿಯಾ. ಎಫ್ ಬೈ ಎ ಇಸ್ ಈಕ್ವಲ್ ಟು ಶಿಯರ್ ಸ್ಟ್ರೆಸ್. ಸೊ ಅದನ್ನು ನಾನು ಸಿಗ್ಮಾ ಎಸ್ ಅಂತೇಳಿ ಬರಿತಾ ಇದ್ದೀನಿ, ಶಿಯರ್ ಸ್ಟ್ರೆಸ್. ಸೊ ಹಾಗಾದರೆ ಜಿನ ನಾವು ಏನಂತ ರೆಪ್ರೆಸೆಂಟ್ ಮಾಡ್ಬೋದು? ಜಸ್ಟ್ ಡಿಫ್ರೆಂಟ್ ವೇರಿಯೇಷನ್ಸ್ ಆಫ್ ಇದನ್ನು ಬರಿತಾ ಇದ್ದೀನಪ್ಪ, ಶಿಯರ್ ಮಾಡ್ಯುಲಸ್. ಸೊ ಎಫ್ ಬೈ ಎ ಇಸ್ ಸಿಗ್ಮಾ ಎಸ್. ಹಾಗಾದರೆ ಸಿಗ್ಮಾ ಎಸ್ ಬೈ ಥೀಟಾ. ಜಿ ಇಸ್ ನಥಿಂಗ್ ಬಟ್ ಸಿಗ್ಮಾ ಎಸ್ ಬೈ ಥೀಟಾ. ಓಕೆ, ಅಥವಾ ಜಿ ಥೀಟಾ ಇಸ್ ಸಿಗ್ಮಾ ಎಸ್. ಕ್ಲಿಯರ್ ಗೈಸ್? ಓಕೆ, ಸಿಂಪಲ್ ಇದೆ, ರೈಟ್? ಜಿ ಏನು? ಶಿಯರ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ. ಕ್ಲಿಯರ್ ಗೈಸ್? ಕರೆಕ್ಟ್. ಸೊ ಹಾಗಾದರೆ ಇದರ ಮೇಲೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಅಬ್ಸರ್ವ್ ಮಾಡ್ಕೊಳ್ಳಿ. ಈ ಥರ ಇರುವಾಗ ಟಾಪ್ ಪೋರ್ಷನ್ ಮೇಲೆ ಈ ಏರಿಯಾ ಮೇಲೆ ರೈಟ್ ಟ್ಯಾಂಜೆನ್ಷಿಯಲಿ ಫೋರ್ಸನ್ನು ಅಪ್ಲೈ ಮಾಡಿದ್ರೆ ಥೀಟಾ ಮುಂದೆ ಹೋಯಿತು. ಸೊ ಡೆಲ್ಟಾ ಎಕ್ಸ್ ಬೈ ಎಲ್ ಟ್ಯಾನ್ ಥೀಟಾ ಅದನ್ನು ಇಲ್ಲಿ ಅಪ್ಲೈ ಮಾಡಿ ಜಿನ ಡಿಫೈನ್ ಮಾಡಿದೆ ಅಷ್ಟೇ. ಹಾಗಾದರೆ ಇದರ ಮೇಲೆ ಒಂದು ಸಿಂಪಲ್ ಪ್ರಾಬ್ಲಮ್ ಇದೆ. ಏನು ಮಾಡಿದ್ದೀವೋ ಇದುವರೆಗೂ ಅದರ ಬೇಸಿಸ್ ಮೇಲೆ. A square lead slab side 50 centimeter and thickness 10 centimeter. Okay, thickness 10 centimeter ಇದೆ, subjected to a shearing force. Shearing force ಅಂದ್ರೆ tangential force ಏನಿದೆ 9 into 10 power 9 on its narrow face. The lower edge is reverted to the floor. So lower edge ಏನಿದೆ ಫ್ಲೋರಿಗೆ ಫಿಕ್ಸ್ ಆಗಿದೆ. ಈ ಅಪ್ಪರ್ ಎಡ್ಜ್ ಮೇಲೆ ಟ್ಯಾಂಜೆನ್ಷಿಯಲ್ ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಹೌ ಮಚ್ ವಿಲ್ ದ ಅಪ್ಪರ್ ಎಡ್ಜ್ ಬಿ ಡಿಸ್ಪ್ಲೇಸ್ಡ್? ಕರೆಕ್ಟ್. ಲೋವರ್ ಎಡ್ಜ್ ಫಿಕ್ಸ್ ಆದಾಗ ಅಪ್ಪರ್ ಎಡ್ಜ್ ಮೇಲೆ ನಾನು ಟ್ಯಾಂಜೆನ್ಷಿಯಲ್ ಫೋರ್ಸ್ ಹಾಕಿದಾಗ ಅಪ್ಪರ್ ಎಡ್ಜ್ ಮುಂದೆ ಶಿಫ್ಟ್ ಆಗುತ್ತೆ. ಕರೆಕ್ಟ್ ಗೈಸ್? ಸೊ ಡಯಾಗ್ರಾಮನ್ನು ಫಸ್ಟ್ ಬರಿತಿದ್ದೀನಿ. ಸೊ ಏನಿದೆ? ಫ್ಲೋರ್ ಇದೆ. ಓಕೆ, ಸೊ ಈ ಫ್ಲೋರ್ ಮೇಲೆ ವಿ ಆರ್ ಪ್ಲೇಸಿಂಗ್ ಒನ್ ಬಾಕ್ಸ್. ಓಕೆ, ಬಾಕ್ಸ್ ಇದೆ. ಓಕೆನಾ? ಸೊ ಈ ಬಾಕ್ಸ್, ಸೊ ಈ ಬಾಕ್ಸಿನ ಲೆಂತ್, ರೈಟ್, ಸೈಡ್, ದಿಸ್ ಸೈಡ್ ಇಸ್ 50 ಸೆಂಟಿಮೀಟರ್. ಓಕೆ ಗೈಸ್, ಅದು 50 ಸೆಂಟಿಮೀಟರ್ ಇದೆ. ಫಸ್ಟ್ ಬಾಕ್ಸನ್ನು ಕಂಪ್ಲೀಟ್ ಮಾಡೋಣ. ಸೊ ಏನಿದೆ? ದಿಸ್ ಇಸ್ ದ ಬಾಕ್ಸ್. ಬಾಕ್ಸ್ ಈ ಥರ ಇದೆ. ಸೊ ಬಾಕ್ಸ್ ಈ ಥರ ಇದೆ, ರೈಟ್? ಓಕೆ, ಈ ಬಾಕ್ಸ್ ಮೇಲೆ ನಾವು ಟ್ಯಾಂಜೆನ್ಷಿಯಲ್ ಫೋರ್ಸ್, ಈ ಡೈರೆಕ್ಷನಲ್ಲಿ ನಾನು ಎಫ್ ಇಸ್ ಈಕ್ವಲ್ ಟು 9 into 10 power 4 ನ್ಯೂಟನ್ ಇಲ್ಲಿ ಅಪ್ಲೈ ಮಾಡಿದಾಗ ಈ ಸೈಡ್ ಲೆಂತ್, ದಿಸ್ ಲೈನ್ ಇಸ್ ಎಲ್, ಇದು 50 ಸೆಂಟಿಮೀಟರ್ ಇದೆ. ಸೊ ದಿಸ್ ಲೆಂತ್, ಮತ್ತು ದಿಸ್ ಒನ್ ಇಸ್ 10 ಸೆಂಟಿಮೀಟರ್. ಈ ಲೆಂತ್ ಏನಿದೆ, ದಿಸ್ ಇಸ್ 50, ದಿಸ್ ಲೆಂತ್ ಇಸ್ 10 ಸೆಂಟಿಮೀಟರ್. ಈ ಥರ ಇದ್ದಾಗ ಅಪ್ಪರ್ ಎಡ್ಜ್ ಮೇಲೆ ಫೋರ್ಸ್ ಹಾಕಿದರೆ ಏನಾಗುತ್ತೆ? ಆಬ್ಜೆಕ್ಟ್ ಮುಂದೆ ಹೋಗುತ್ತೆ. ಸೊ ಅಪ್ಪರ್ ಪೋರ್ಷನ್ ಮುಂದೆ ಹೋಗುತ್ತೆ. ಕರೆಕ್ಟ್? ಸೊ ದಿಸ್ ಅಪ್ಪರ್ ಪೋರ್ಷನ್ ಇಲ್ಲಿ ಬರಿತಾ ಇದ್ದೀನಿ, ಅಬ್ಸರ್ವ್ ಮಾಡಿ. ಸೊ ಅಪ್ಪರ್ ಪೋರ್ಷನ್ ಈ ಥರ ಸ್ಲ್ಯಾಂಟ್ ಆಗಿ ಮುಂದೆ ಹೋಗುತ್ತೆ ಅಲ್ವಾ? ಸೊ ಅಪ್ಪರ್ ಪೋರ್ಷನ್
ಸ್ಲ್ಯಾಂಟ್ ಆಗಿ ಮುಂದೆ ಹೋಯಿತು. ಕರೆಕ್ಟ್. ನಾವು ಆಬ್ಜೆಕ್ಟ್ ಇಸ್ ಲೈಕ್ ದಿಸ್, ಈ ಥರ ಇದೆ. ಈ ಕೇಸಲ್ಲಿ ನಾವೇನು ಕಂಡುಹಿಡಬೇಕು? ಡೆಲ್ಟಾ ಎಕ್ಸ್. ಎಲ್ಲಿದೆ ಡೆಲ್ಟಾ ಎಕ್ಸು? ದಿಸ್ ಲೆಂತ್, ರೈಟ್? ಈ ಅಪ್ಪರ್ ಎಡ್ಜು ಮುಂದೆ ಎಷ್ಟೋಗಿದೆ ಅದು ಡೆಲ್ಟಾ ಎಕ್ಸ್, ಅಥವಾ ಈ ಸೈಡು ಕೂಡ ಡೆಲ್ಟಾ ಎಕ್ಸ್. ದಿಸ್ ಇಸ್ ಡೆಲ್ಟಾ ಎಕ್ಸ್, ಇದು ಕೂಡ ಡೆಲ್ಟಾ ಎಕ್ಸ್. ಈ ಕೇಸಲ್ಲಿ ಇದೇನಿದು? ದಿಸ್ ಇಸ್ ಥೀಟಾ. ಕ್ಲಿಯರ್ ಗೈಸ್? ದಿಸ್ ಇಸ್ ದ ಸಿಚುವೇಶನ್, ಇದು ಸಿಚುವೇಶನ್. ಬಟ್ ಡೈರೆಕ್ಟ್ಲಿ ಫಾರ್ಮುಲಾ ಅಪ್ಲೈ ಮಾಡೋಣ. ವಿ ನೋ ದಟ್ ಫಾರ್ಮುಲಾ ಏನು? ಅಬ್ಸರ್ವ್ ಮಾಡಿ, ಆಲ್ರೆಡಿ ಡಿರೈವ್ ಮಾಡಿದ್ವಿ. ಎಫ್ ಎಲ್ ಬೈ ಎ ಡಿ ಎಕ್ಸ್. ಓಕೆ, ಎಫ್ ಎಲ್ ಬೈ ಎ ಡಿ ಎಕ್ಸ್. ಸೊ ಜಿ ಇಸ್ ಈಕ್ವಲ್ ಟು ಎಫ್ ಎಲ್ ಬೈ ಎ ಡಿ ಎಕ್ಸ್. ಇಲ್ಲಿ ನಮಗೇನು ಬೇಕು? ಡೆಲ್ಟಾ ಎಕ್ಸ್. ಡಿ ಎಕ್ಸ್ ಆರ್ ಡೆಲ್ಟಾ ಎಕ್ಸ್. ಸೊ ಡೆಲ್ಟಾ ಎಕ್ಸ್ is equal to FL by G A or AG. Okay guys, F value ಗೊತ್ತು, L value ಗೊತ್ತು, ಏರಿಯಾ ಯಾವುದು? ದಿಸ್ ಏರಿಯಾ. ಸೊ ಇಲ್ಲಿ ಏರಿಯಾ ಯಾವುದು? ದಿಸ್ ಏರಿಯಾ. ಸಿ ದಿಸ್ ಏರಿಯಾ. ಓಕೆ, ಈ ಏರಿಯಾನು 50 ಸೆಂಟಿಮೀಟರ್ ಇಂಟು 10 ಸೆಂಟಿಮೀಟರ್. ಜಸ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ. ಹಾಗಾದರೆ ಫೋರ್ಸ್ ಎಫ್ ಏನು? 9 ಇಂಟು 10 ಪವರ್ 4. ಲೆಂತ್ ಏನು? 50 ಸೆಂಟಿಮೀಟರ್. 50 ಇಂಟು 10 ಪವರ್ ಮೈನಸ್ 2. ಯು ನೋ ಮಿ, ಎಸ್ ಐ. ಡಿವೈಡೆಡ್ ಬೈ ಏರಿಯಾ. ಲೆಂತ್ ಇಂಟು ಬ್ರೆಡ್ತ್. 50 into 10 power minus 2 into 10 into 10 power minus 2 into G. G value ಕೊಟ್ಟಿದ್ದಾರೆ ಇಲ್ಲಿ 5.6 into 10 power 9. ಕ್ಲಿಯರ್ ಗೈಸ್? ಸಬ್ಸ್ಟಿಟ್ಯೂಷನ್ ಆಯಿತು. ಏನೆಲ್ಲ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ? ದಿಸ್ 50 10 power minus 2 ಕ್ಯಾನ್ಸಲ್. ಸೊ ಜಸ್ಟ್ ಉಳಿದಿರೋ ನಂಬರ್ಸನ್ನ ಫಸ್ಟ್ ಬರಿತೀನಿ. 9 divided by 5.6. 9 divided by 5.6. ಸಿ ಇಲ್ಲಿ ಅಬ್ಸರ್ವ್ ಮಾಡಿ, 9 by 5.6. ನ್ಯೂಮರೇಟರಲ್ಲಿ ಪವರ್ಸ್ ಏನಿದೆ? 10 power 4. ಡಿನಾಮಿನೇಟರಲ್ಲಿ 10 ಇಂಟು 10 power minus 2 ಇದೆ. ಅರ್ಥ 10 power minus 1 ಇಂಟು 10 power 9, ವಿಚ್ ಇಸ್ 10 power 8. ಮೇಲೆ ಹೋದರೆ 10 power minus 8. ಹಾಗಾದರೆ ಉಳಿದಿದ್ದೇನು? 9 by 5.6 into 10 power minus 4 ಮೀಟರ್. ಇದೇನು? ಡೆಲ್ಟಾ ಎಕ್ಸ್. ಓಕೆ ಗೈಸ್, 9 by 5.6 into 10 power minus 4 ಮೀಟರ್. ಕ್ಲಿಯರ್? ಫಾರ್ಮುಲಾ ಬೇಸ್ಡ್ ಇದೆ. ಜಸ್ಟ್ ಕಾನ್ಸೆಪ್ಟ್ ಅರ್ಥ ಆಗಬೇಕು. ಯಾವ ಎಡ್ಜು ಫಿಕ್ಸ್ ಆಗಿದೆ, ಯಾವ ಎಡ್ಜು ಮುಂದೆ ಹೋಗ್ತಾ ಇದೆ, ಫೋರ್ಸ್ ಯಾವ ಏರಿಯಾ ಮೇಲೆ ಅಪ್ಲೈ ಮಾಡ್ತಾ ಇದ್ದೀವಿ, ಈ ಏರಿಯಾ ಮೇಲೆ ಫೋರ್ಸನ್ನು ಅಪ್ಲೈ ಮಾಡ್ತಾ ಇರೋದು. ಟಾಪ್ ಅಲ್ಲ, ದಿಸ್ ಏರಿಯಾ. ಓಕೆ, ಈ ಏರಿಯಾ ಮೇಲೆ ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಕ್ಲಿಯರ್? ಸೊ ಹಾಗಾದರೆ 2 types of modulus of elasticity. Clear? Third one, which is bulk modulus. Okay guys, bulk modulus of elasticity. So bulk modulus of elasticity na navenanta represent ಮಾಡ್ತೀವಿ? B is equal to modulus stress by strain. So this is bulk stress by bulk strain, ಅಥವಾ ವಾಲ್ಯೂಮ್ ಸ್ಟ್ರೆಸ್ ಬೈ ವಾಲ್ಯೂಮ್ ಸ್ಟ್ರೈನ್. ರೈಟ್? ಸ್ಟ್ರೆಸ್ಸನ್ನು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ? ಇಸ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ. ಸ್ಟ್ರೈನನ್ನು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ? ಬಲ್ಕ್ ಕೇಸಲ್ಲಿ ಒಂದು ಸ್ಪಿಯರನ್ನು ತೊಗೊಂಡು ಔಟ್ಸೈಡಿಂದ ಪುಷ್ ಮಾಡಿದರೆ ವಾಲ್ಯೂಮ್ ರೆಡ್ಯೂಸ್ ಆಗುತ್ತೆ ಅಲ್ವಾ? ಸೊ ಚೇಂಜ್ ಇನ್ ಕಾನ್ಫಿಗರೇಷನ್ ಡೆಲ್ಟಾ ವಿ by original configuration V. Change in volume by volume. This is bulk stress. Clear? Bulk stress is this. So bulk stress expression is this. So ಈ ಕೇಸಲ್ಲಿ ಸಿಂಪ್ಲಿಫೈ ಮಾಡಿ ಬರೆದ್ರೆ, B is equal to F delta V
by AV. Okay, F delta V by AV. Clear guys? Yes, clear. But in volume, in liquids, right, when ಈ ಕೇಸಲ್ಲೇ ಸಬ್ ಕೇಸಸ್ ಅನ್ನು ತೋರಿಸ್ತೀನಿ. ವೆನ್ ಅ ಆಬ್ಜೆಕ್ಟ್ is placed in liquid, placed inside liquid, see, ಒಂದು ಲಿಕ್ವಿಡ್ ಮೀಡಿಯಮಲ್ಲಿ ಆಬ್ಜೆಕ್ಟನ್ನು ಇಟ್ಟಾಗ ಫೋರ್ಸ್ ಯಾವ ಕಡೆಯಿಂದ ಬರ್ತಾ ಇದೆ? ಎಲ್ಲ ಕಡೆಯಿಂದ ಫೋರ್ಸ್ ಆಬ್ಜೆಕ್ಟ್ ಮೇಲೆ ಆ್ಯಕ್ಟ್ ಆಗ್ತಾ ಇರುತ್ತೆ. ಆವಾಗ ವಾಲ್ಯೂಮ್ ಏನಾಗುತ್ತೆ? ವಾಲ್ಯೂಮ್ ಇನ್ಕ್ರೀಸ್ ಆಗಲ್ಲ, ಡಿಕ್ರೀಸ್ ಆಗುತ್ತೆ. ಕರೆಕ್ಟ್? ಸೊ ವಾಲ್ಯೂಮ್ ಡಿಕ್ರೀಸ್ ಆಗೋದ್ರಿಂದ ಸೊ ಈ ಡೆಲ್ಟಾ ವಿನ ಇಲ್ಲಿ ನಾನು ಮೈನಸ್ ಅಂತೇಳಿ ಬರಿತಿದ್ದೀನಿ. ಓಕೆ, ಸೊ ಈ ಕೇಸಲ್ಲಿ P is equal to F by A. ಡೆಲ್ಟಾ ವಿ ಬೈ ವಿ ಡಿಕ್ರೀಸ್ ಆಗ್ತಿರೋ ಕಾರಣಕ್ಕೆ ಮೈನಸ್ ಡಿ ವಿ ಡೆಲ್ಟಾ ವಿ ಬೈ ವಿ ಅಂತೇಳಿ ಬರಿತಿದ್ದೀನಿ. ಓಕೆ ಗಾಯ್ಸ್, ಡೆಲ್ಟಾ ವಿ ಬೈ ವಿ ಜಸ್ಟ್ ಬಿಕಾಸ್ ಡಿಕ್ರೀಸ್ ಆಗ್ತಾ ಇದೆ, ಡೆಲ್ಟಾ ವಿ ಡಿಕ್ರೀಸ್ ಆಗ್ತಾ ಇದೆ, ವಾಲ್ಯೂಮ್ ಡಿಕ್ರೀಸ್ ಆಗ್ತಾ ಇರೋ ಕಾರಣಕ್ಕೆ ಮೈನಸ್ ಸೈನ್. ಬಟ್ ಫೋರ್ಸ್ ಬೈ ಏರಿಯಾನ ನಾವು ಪ್ರೆಷರ್ ಅಂತೇಳಿ ಬರಿತೀವಿ. ಓಕೆ, ಸೊ ಪ್ರೆಷರ್ ಅಂತೇಳಿ ಬರಿಬೋದು. ಫೋರ್ಸ್ ಬೈ ಏರಿಯಾನ ಪ್ರೆಷರ್ ಅಂತೇಳಿ ಬರಿಬೋದು. ಹಾಗಾದರೆ ಬಿ ಈಸ್ ಈಕ್ವಲ್ ಟು P divided by minus delta V by V. Okay, this is bulk modulus. Okay, modulus, bulk modulus. So we have another one, compressibility. Compressibility is inverse of bulk modulus. See, modulus of compressibility. The modulus of compressibility K is inverse of modulus of bulk modulus. Okay, bulk modulus na inverse is compressibility modulus K. So ಹಾಗಾದ್ರೆ K ನ ನಾವು ಯಾವ ತರ ಬರಿಬೋದು? ಇಲ್ಲಿ ಅಬ್ಸರ್ವ್ ಮಾಡಿ, ಜಸ್ಟ್ ಇನ್ವರ್ಸ್ ಮಾಡಿದ್ರೆ ಸೊ 1 by B. ಸೊ 1 by B ಏನು? P divided by minus P divided by delta V by V. Okay, this is how we define modulus of compressibility. Clear guys? Modulus of compressibility. So you can rearrange, ಇದನ್ನು rearrange ಮಾಡ್ಕೋಬಹುದು. 3 types of elastic modulus. Clear? Young's modulus Y, shear modulus G, bulk modulus B. Bulk modulus na inverse compressibility modulus. Don't worry, forget about it. Just 3, YGB. ಇದಿಷ್ಟು ಕ್ಲಿಯರ್ ಇರಬೇಕು. ಇಷ್ಟು ಕ್ಲಿಯರ್ ಇತ್ತು ಅಂದರೆ you are ready to solve any problems. Numerical problems easily solve ಮಾಡ್ಬೋದು. ಯಾಕಂದರೆ ಜಸ್ಟ್ 3 ಫಾರ್ಮುಲಾ ಇದರ ಮೇಲೆ ಕೂಡ ರಿವಾಲ್ವ್ ಆಗ್ತಾ ಇರುತ್ತೆ ಎಲ್ಲದೂ ಕೂಡ. ಓಕೆ, ಹಾಗಾದರೆ ಸಿಂಪಲ್ ಪ್ರಾಬ್ಲಮ್ ಇದೆ, ಅದ್ರ ಮೇಲೆ ಸಾಲ್ವ್ ಮಾಡೋಣ. ಬಲ್ಕ್ ಮಾಡ್ಯುಲಸ್ ಆಫ್ ಅ ಸ್ಪೆರಿಕಲ್ ಆಬ್ಜೆಕ್ಟ್ ಇಸ್ ಬಿ. ಬಲ್ಕ್ ಮಾಡ್ಯುಲಸ್ ಬಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಫ್ ಇಟ್ ಈಸ್ ಸಬ್ಜೆಕ್ಟೆಡ್ ಟು ಅ ಯೂನಿಫಾರ್ಮ್ ಪ್ರೆಷರ್ ಪಿ ಇದೆ, ರೈಟ್? ಸೊ ದೆನ್ ದ ಫ್ರಾಕ್ಷನಲ್ ಡಿಕ್ರೀಸ್ ಇನ್ ರೇಡಿಯಸ್ ಏನು ಕಂಡುಹಿಡಬೇಕು? ಫ್ರಾಕ್ಷನಲ್ ಡಿಕ್ರೀಸ್ ಇನ್ ರೇಡಿಯಸ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ದಟ್. ಓಕೆ ಗೈಸ್, ಕ್ಲಿಯರ್? ಓಕೆ, ಹಾಗಾದರೆ ನಾವು ಬಲ್ಕ್ ಮಾಡ್ಯುಲಸ್ನ ಯಾವ ಥರ ಬರಿತೀವಿ? ಬಲ್ಕ್ ಮಾಡ್ಯುಲಸ್ is pressure divided by minus delta V by V. Correct? ಡಿಕ್ರೀಸ್ ಇರೋದಕ್ಕೆ ಮೈನಸ್ ಬರ್ತಾ ಇದೆ. ಐ ವಿಲ್ ನೆಗ್ಲೆಕ್ಟ್ ಮೈನಸ್ ಯಾಕೆ? ನಾವು ಆಲ್ರೆಡಿ ಮೈನಸ್ ಡಿಕ್ರೀಸ್ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಮೈನಸ್ ಬೇಡ, ಆ ಮೈನಸ್ ಬೇಕಾಗಿಲ್ಲ, ರೈಟ್? ನೋ. ಓಕೆ, ಹಾಗಾದರೆ ಡೆಲ್ಟಾ ವಿ ಬೈ ವಿನ ಏನಂತ ಬರಿಬೋದು? ಡೆಲ್ಟಾ ವಿ ಬೈ ವಿ is P by B. Clear? Delta V by V is P by B. But volume, right? Volume ಏನು? Initially
ಲೆಟ್ ಅಸ್ ಸೇ ರೇಡಿಯಸ್ ಆರ್ ಇತ್ತು. ಓಕೆ, ಲೆಟ್ ಅಸ್ ಸೇ ರೇಡಿಯಸ್ ಆರ್ ಇತ್ತು. ಸೊ ಫೋರ್ಸ್ ಅಪ್ಲೈ ಮಾಡಿ ಏನು ಮಾಡ್ತಾ ಇದ್ದೀವಿ, ಇದನ್ನು ವಿ ಆರ್ ಮೇಕಿಂಗ್ ಇಟ್ ಆರ್ ಡ್ಯಾಶ್. ಓಕೆ, ಇಲ್ಲಿಂದ ಫೋರ್ಸನ್ನು ಅಪ್ಲೈ ಮಾಡಿ ಆರ್ ಡ್ಯಾಶಿಗೆ ಕನ್ವರ್ಟ್ ಮಾಡಿದ್ವಿ. ಸೊ ಆರಿಂದ ಆರ್ ಡ್ಯಾಶ್ ರೇಡಿಯಸ್ ಆಯಿತು ಅಂದರೆ ವಾಲ್ಯೂಮ್ ಏನಾಯಿತು, ವಾಲ್ಯೂಮ್ ಚೇಂಜ್ ಆಯಿತು. ಕರೆಕ್ಟ್. ಸೊ ಹಾಗಾದರೆ ಇನಿಷಿಯಲ್ ವಾಲ್ಯೂಮ್ 4/3 ಪೈ ಆರ್ ಕ್ಯೂಬ್. ಕ್ಲಿಯರ್. ಸೊ ಫೈನಲ್ ವಾಲ್ಯೂಮ್ ಏನು, 4/3 ಪೈ ಆರ್ ಡ್ಯಾಶ್ ಕ್ಯೂಬ್. ಕರೆಕ್ಟ್ನಾ? ಪೈ ಆರ್ ಡ್ಯಾಶ್ ಕ್ಯೂಬ್ ಮೈನಸ್ initial volume 4/3 pi r cube. This is change in volume. Change in volume, final minus initial by original volume is equal to what? Is equal to P by B. ಮೈನಸ್ ಸೈನ್ ಬಿಟ್ಟಿದ್ದೀನಿ, ಯಾಕಂದರೆ ಮೈನಸ್ ಸೈನ್ ಇಲ್ಲೇ ಬರುತ್ತೆ. ನೋ ನೀಡ್ ಟು ವರಿ. ಹಾಗಾದರೆ 4/3 ಪೈ ಕ್ಯಾನ್ಸಲ್. ಓಕೆ, ಇಲ್ಲಿ ಕಾಮನ್ ತೆಗೆದ್ರೆ 4/3 ಪೈ ಕ್ಯಾನ್ಸಲ್ ಆಯಿತು. ಓಕೆ, 4/3 ಪೈ ಕ್ಯಾನ್ಸಲ್. ಉಳಿದಿರೋದೇನು, ಜಸ್ಟ್ ಉಳಿದಿರೋದನ್ನು ಬರೆಯೋಣ. ಆರ್ ಡ್ಯಾಶ್ ಕ್ಯೂಬ್ ಮೈನಸ್ ಆರ್ ಕ್ಯೂಬ್ ಡಿವೈಡೆಡ್ ಬೈ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು ವಾಟ್, ಪಿ ಬೈ ಬಿ. ಓಕೆ ಗೈಸ್, ಪಿ ಬೈ ಬಿ. ಈ ಆರ್ ಡ್ಯಾಶ್ ಕ್ಯೂಬ್ ಮೈನಸ್ ಆರ್ ಕ್ಯೂಬ್ ಏನು, ಡೆಲ್ಟಾ ಚೇಂಜ್ ಇನ್ ರೇಡಿಯಸ್ ಕ್ಯೂಬ್, ಚೇಂಜ್ ಇನ್ ಆರ್ ಕ್ಯೂಬ್. ಈ ರೇಡಿಯಸಲ್ಲಿ ಏನು ಚೇಂಜ್ ಆಗ್ತಾ ಇದೆ ಅದರ ಕ್ಯೂಬಿನ ಚೇಂಜ್, ರೈಟ್. ಆರ್ ಕ್ಯೂಬ್ ಚೇಂಜ್ ಡಿವೈಡೆಡ್ ಬೈ ಆರ್ ಇಸ್ ಈಕ್ವಲ್ ಆರ್ ಕ್ಯೂಬ್ ಡಿವೈಡೆಡ್ ಬೈ ಆರ್ ಕ್ಯೂಬ್. ಚೇಂಜ್ ಇನ್ ಆರ್ ಕ್ಯೂಬ್ ಬೈ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು ಪಿ ಬೈ ಬಿ. ಸೊ ಇಲ್ಲಿ ಫ್ರ್ಯಾಕ್ಷನಲ್ ಚೇಂಜ್ ಇನ್ ರೇಡಿಯಸ್ ಅಂದರೆ, ಫ್ರ್ಯಾಕ್ಷನಲ್ ಚೇಂಜ್ ಇನ್ ರೇಡಿಯಸ್ ಅಂದರೆ ಏನಂತ ಬರಿತೀವಿ, ಫ್ರ್ಯಾಕ್ಷನಲ್ ಚೇಂಜ್ ಇನ್ ರೇಡಿಯಸ್ ಡೆಲ್ಟಾ ಆರ್ ಬೈ ಆರ್, ವಿಚ್ ಇಸ್ ವಾಟ್, ಆರ್ ಡ್ಯಾಶ್ ಮೈನಸ್ ಆರ್ ಬೈ ಆರ್. ಓಕೆ ಗೈಸ್, ಬಟ್ ಇಲ್ಲಿ this delta r cube, right, delta r cube, see this delta belongs to the change in r cube. Okay, change in r cube. So ಈ delta r cube ಯಾವುದೇ ಒಂದು ಕ್ವಾಂಟಿಟಿಯಲ್ಲಿ ಪವರ್ ರೈಸ್ ಆಗ್ತಾ ಇದ್ರೆ ಅಂದರೆ ಅದರ ಚೇಂಜನ್ನು ನಾವು ಯಾವ ಥರ ಬರಿಬೋದು, ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ ಇಂದ ರೀಕಾಲ್ ಮಾಡಿ. ಸೊ ಡೆಲ್ಟಾ r cube, right, this delta r cube is equal to 3 into delta r. Okay, right, 3 into delta r from, right, error approximation ಇಂದ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ನ ಒಂದ್ಸಲ ಓಪನ್ ಮಾಡಿ ಡೆಲ್ಟಾ ಆರ್ ಕ್ಯೂಬನ್ನು 3 into ಡೆಲ್ಟಾ ಆರ್ ಅಂತ ಹೇಳಿ ಬರಿಬೋದು. ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಡೆಲ್ಟಾ ಆರ್ ಕ್ಯೂಬ್ನ ಏನಂತ ಬರೆದೆ, 3 ಡೆಲ್ಟಾ ಆರ್. ಓಕೆ, ಇದನ್ನು ಇಕ್ವೇಷನ್ ನಂಬರ್ 1 ಅಂತ ಕರಿತೀನಪ್ಪ, ನಿಮಗೆ ಸಿಂಪಲ್ ಆಗಲಿ ಅಂತೇಳಿ. ಸೊ ಹಾಗಾದರೆ ಇಕ್ವೇಷನ್ 1 ಏನಾಗ್ತಾ ಇದೆ, ಡೆಲ್ಟಾ ಆರ್ ಕ್ಯೂಬ್ ಜಾಗದಲ್ಲಿ 3 ಡೆಲ್ಟಾ ಆರ್ ಬರೆದೆ, ಡಿವೈಡ್ ಬೈ ಆರ್ ಕ್ಯೂಬ್ ಈಕ್ವಲ್ ಟು ಪಿ ಬೈ ಬಿ. ಸೊ 3 ಡೆಲ್ಟಾ ಆರ್, ರೈಟ್, ಇದನ್ನು ಯಾವ ಥರ ಬರಿಬೋದು, ಡೆಲ್ಟಾ ಆರ್ ಬೈ ಆರ್. ಸೊ ಎರರ್ಸಲ್ಲಿ ನಾವು ಎರರ್ಸ್ ಮಲ್ಟಿಪ್ಲೈ ಆಗ್ತಾ ಇದೆ ಅಂದರೆ ಏನು ಮಾಡಬೇಕು, ಆ್ಯಡ್ ಮಾಡ್ತಾ ಹೋಗ್ಬೇಕು ಈಚ್ ಒನ್. ಡೆಲ್ಟಾ ಆರ್ ಬೈ ಆರ್ ಪ್ಲಸ್ ಡೆಲ್ಟಾ ಆರ್ ಬೈ ಆರ್ ವಿಚ್ ಈಸ್ ಈಕ್ವಲ್ ಟು ವಾಟ್, ಪಿ ಬೈ ಬಿ. ಸೊ ಹಾಗಾದರೆ ಡೆಲ್ಟಾ ಆರ್ ಬೈ ಆರ್ ಇಸ್ ಈಕ್ವಲ್ ಟು ಎಷ್ಟು ಬಂತು, 3 ಟೈಮ್ಸ್ ಇದೆ, ರೈಟ್, ಪಿ ಬೈ 3b. Clear guys, p by
3b, delta r by r, r by r, r by r. Okay, clear? 3 delta r by r. This is 3 delta r by r. Clear? Yes sir. Simple. Units and measurements to application ide. Problem is clear. So ಹಾಗಾದ್ರೆ ಇದಕ್ಕೆ ಆನ್ಸರ್ ಏನು? ಇದಕ್ಕೆ ಆನ್ಸರು p by 3b. p by 3b is the correct answer. Previous year questions, NEET questions. Okay, simple ide. One more quantity, Poisson's ratio. Poisson's ratio ಯಾಕೆ ಡಿಫೈನ್ ಮಾಡ್ತಿದ್ದೀವಿ Poisson's ratio ಅಂದರೆ, ಸಿ ಒಂದು ರಾಡಿನ ರೈಟ್ ಲೆಂತ್ ಎಲ್ಲಿದ್ದಾಗ, ದಿಸ್ ಲೆಂತ್ ಎಲ್, ಅದರ ಮೇಲೆ ನಾನು ಫೋರ್ಸನ್ನು ಅಪ್ಲೈ ಮಾಡಿದಾಗ ಲೆಂತ್ ಬದಲಾಗ್ತಾ ಇದೆ. ಕರೆಕ್ಟ್? ನೋ, ಬದಲಾಗುತ್ತೆ, ಲೆಂತ್ ಬದಲಾಗುತ್ತೆ. ಕರೆಕ್ಟ್ ಸರ್, ಲೆಂತ್ ಬದಲಾಗುತ್ತೆ. ಸೊ ಲೆಂತ್ ಏನಾಗುತ್ತೆ? ಲೆಂತ್ ಬಿಕಮ್ಸ್ ಎಲ್ ಡೆಲ್ಟಾ ಎಲ್. ಕರೆಕ್ಟ್? ಎಲ್ ಡೆಲ್ಟಾ ಎಲ್. ಬಟ್ ಇದರ ರೇಡಿಯಸ್ ಏನಿದೆ, ರೈಟ್, ದಿಸ್ ರೇಡಿಯಸ್ ಆರ್ ವಿಲ್ ರೆಡ್ಯೂಸ್. ಸೊ ಇಲ್ಲಿ ಈ ಕೇಸಲ್ಲಿ ರೇಡಿಯಸ್ ಏನಾಗುತ್ತೆ? ರೆಡ್ಯೂಸ್ ಆಗುತ್ತೆ. ಕರೆಕ್ಟ್? ಸೊ ಒಂದು ದೊಡ್ಡ ರಾಡ್ ಇದೆ, ನಾನು ಅದನ್ನು ಎಲಾಂಗೇಟ್ ಮಾಡಿದಾಗ ಲೆಂತ್ ಜಾಸ್ತಿ ಆಗ್ತಾ ಇದೆ. ಕರೆಕ್ಟ್? ಅದರ ರೇಡಿಯಸ್ ಕಡಿಮೆ ಆಗ್ತಾ ಇದೆ. ಸೊ ಲ್ಯಾಟ್ರಲಿ ಅದು ಏನಾಗ್ತಾ ಇದೆ? ರೆಡ್ಯೂಸ್ ಆಗ್ತಾ ಇದೆ ಲೆಂತು. ಲಾಂಗಿಟ್ಯೂಡಿನಲ್ಲಿ ಏನಾಗ್ತಾ ಇದೆ? ಲೆಂತ್ ಇನ್ಕ್ರೀಸ್ ಆಗ್ತಾ ಇದೆ. ಪಾಯ್ಸನ್ ಏನು ಹೇಳಿದ್ರು ಅಂದರೆ, ಸೊ ಈ ಗೇವ್ ಅ ರೇಷಿಯೋ ವಿಚ್ ಇಸ್ ಪಾಯ್ಸನ್ಸ್ ರೇಷಿಯೋ. ದಿಸ್ ರೇಷಿಯೋ ಏನಂದರೆ, ಸೊ ಲ್ಯಾಟ್ರಲ್ ಸ್ಟ್ರೈನ್ ಅಂದರೆ ಸೈಡ್ ವೈಸ್ ಏನು ಚೇಂಜ್ ಆಗ್ತಾ ಇದೆ, ಡಿವೈಡೆಡ್ ಬೈ ಲಾಂಗಿಟ್ಯೂಡಿನಲ್ ಸ್ಟ್ರೈನ್. Okay, this ratio, lateral strain by longitudinal strain, is Poisson's ratio. Lateral strain ಏನು? Change in length by original length is strain, but laterally ಏನು reduce ಆಗ್ತಾ ಇದೆ? Radius reduce ಆಗ್ತಾ ಇದೆ. ಸೊ ಹಾಗಾದರೆ change in radius by original radius divided by change in length by original length. Clear guys? What is this? ಇದು Poisson's ratio. Poisson's ratio. Lateral strain, change in radius by original radius. ಯಾಕಂದರೆ ರೇಡಿಯಸ್ ರೆಡ್ಯೂಸ್ ಆಗುತ್ತೆ, ಅಥವಾ ನಾವು ಕಂಪ್ರೆಸ್ ಮಾಡಿದ್ರೆ ರೇಡಿಯಸ್ ಜಾಸ್ತಿ ಆಗುತ್ತೆ. ಫರ್ಗೆಟ್ ಅಬೌಟ್ ದಟ್ ಪಾರ್ಟ್. ಬಟ್ ಚೇಂಜ್ ಇನ್ ರೇಡಿಯಸ್ ಬೈ ಒರಿಜಿನಲ್ ರೇಡಿಯಸ್ ಡಿವೈಡೆಡ್ ಬೈ ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್, ಅಥವಾ ವಿ ಕ್ಯಾನ್ ರೈಟ್ ಇಟ್ ಆಸ್ ವೆಲ್ ಡೆಲ್ಟಾ ಡಿ ಬೈ ಡಿ, ಚೇಂಜ್ ಇನ್ ಡಯಾಮೀಟರ್ ಬೈ ಒರಿಜಿನಲ್ ಡಯಾಮೀಟರ್ ಡಿವೈಡೆಡ್ ಬೈ ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್. ಓಕೆ, ಇಲ್ಲಿ ಡೆಲ್ಟಾ ಆರ್ ಇಸ್ ವಾಟ್? ಚೇಂಜ್ ಇನ್ ರೇಡಿಯಸ್. ಓಕೆ, ಆರ್ ಏನು? ಒರಿಜಿನಲ್ ರೇಡಿಯಸ್. ಅದೇ ಥರ ಡೆಲ್ಟಾ ಡಿ ಇಂದ ಕೂಡ ರೆಪ್ರೆಸೆಂಟ್ ಮಾಡ್ಬೋದು. ಚೇಂಜ್ ಇನ್ ಡಯಾಮೀಟರ್, ಡಿ ಏನು? ಒರಿಜಿನಲ್ ಡಯಾಮೀಟರ್. ಕ್ಲಿಯರ್ ಗೈಸ್? ಈ ಎರಡೂ ಫಾರ್ಮುಲಾನು ಕೂಡ ಯೂಸ್ ಮಾಡ್ಬೋದು. ಯಾಕಂದರೆ ಚೇಂಜ್ ಇನ್ ರೇಡಿಯಸ್, ಒರಿಜಿನಲ್ ರೇಡಿಯಸ್, ಚೇಂಜ್ ಇನ್ ಡಯಾಮೀಟರ್, ಒರಿಜಿನಲ್ ಡಯಾಮೀಟರ್, ಇಲ್ಲಿ ಬರೋ 2 ಕ್ಯಾನ್ಸಲ್ ಆಗುತ್ತೆ. ಆ ನ್ಯೂಮ್ಯಾರಿಕ್ ವ್ಯಾಲ್ಯೂ ಮ್ಯಾಟ್ರ್ ಆಗಲ್ಲ. ಯಾಕಂದರೆ ಇಲ್ಲಿ 2, ಯಾಕಂದರೆ ಡಯಾಮೀಟರ್ನ ನಾವು 2r ಅಂತ ಬರಿತೀವಿ. ಈ ಡಯಾಮೀಟರ್, ಚೇಂಜ್ ಇನ್ ಡಯಾಮೀಟರ್ 2 ಟೈಮ್ಸ್ ಚೇಂಜ್ ಇನ್ ರೇಡಿಯಸ್, ಡಯಾಮೀಟರ್ 2 ಟೈಮ್ಸ್ ಒರಿಜಿನಲ್ ರೇಡಿಯಸ್, 2 ಕ್ಯಾನ್ಸಲ್ ಆಗುತ್ತೆ. ಅದಕ್ಕೆ ನಾವು ಎರಡೂ ಫಾರ್ಮಲ್ಲೂ ಕೂಡ ಬರ್ಕೋಬೋದು. ಬರೀ ರೇಡಿಯಸ್ಸನ್ನೇ ಬಳಸಬೇಕು ಮೆನ್ಷನ್ ಮಾಡೋಕ್ಕೆ ಅಂತೇಳಿ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇಲ್ಲ. ಕ್ಲಿಯರ್? ಹಾಗಾದರೆ ದಿಸ್ ಪಾಯ್ಸನ್ಸ್ ರೇಷಿಯೋ ಈಸ್ ಅ ಕಾನ್ಸ್ಟೆಂಟ್ ಫಾರ್ ಅ ಮಟೀರಿಯಲ್. ಜಸ್ಟ್ ಲೈಕ್ ಮಾಡ್ಯುಲಸ್ ಏನಿದೆ,
ದಿಸ್ ಮಾಡ್ಯುಲಸ್ ಏನಿದೆ, ದಿಸ್ ಮಾಡ್ಯುಲಸ್ ಏನಿದೆ ಅದೇ ಥರ ಪಾಯ್ಸನ್ಸ್ ರೇಷಿಯೋ ಕೂಡ ಕಾನ್ಸ್ಟೆಂಟ್, ಯಾಕಂದರೆ ದೀಸ್ ಆರ್ ಆಲ್ಸೋ ಕಾನ್ಸ್ಟೆಂಟ್. ಸೊ ದೀಸ್ ಆರ್ ಕಾನ್ಸ್ಟೆಂಟ್ಸ್ ಫಾರ್ ಅ ಮಟೀರಿಯಲ್. ಅದೇ ಥರ ಪಾಯ್ಸನ್ಸ್ ರೇಷಿಯೋ ಕೂಡ. ಓಕೆ ಗೈಸ್, ಕ್ಲಿಯರ್? ಸೊ ಒಂದು ಲಾಸ್ಟ್ ಕಾನ್ಸೆಪ್ಟ್ ಇದೆ ಈ ಚಾಪ್ಟ್ರಲ್ಲಿ. ನೆಕ್ಸ್ಟ್ ಚಾಪ್ಟ್ರಲ್ಲಿ ನಾವು ಫ್ಲೂಯಿಡ್ಸ್ ಬಗ್ಗೆ ಫೋಕಸ್ ಮಾಡೋಣ. ಬಟ್ ಲಾಸ್ಟ್ ಕಾನ್ಸೆಪ್ಟ್ ಈಸ್ ಎನರ್ಜಿ ಸ್ಟೋರ್ಡ್ ಇನ್ ಅ ಸ್ಟ್ರೆಚ್ಡ್ ವೈರ್. ಎನರ್ಜಿ ಸ್ಟೋರ್ಡ್ ಇನ್ ಅ ಸ್ಟ್ರೆಚ್ಡ್ ವೈರ್. ಒಂದು ವೈರನ್ನು ಸ್ಟ್ರೆಚ್ ಮಾಡಿದಾಗ ಅದರಲ್ಲಿ ಎಷ್ಟು ಎನರ್ಜಿ ಸ್ಟೋರ್ ಆಗುತ್ತೆ ಇಸ್ ಎನರ್ಜಿ ಸ್ಟೋರ್ಡ್ ಇನ್ ಅ ಸ್ಟ್ರೆಚ್ಡ್ ವೈರ್. ಓಕೆ, ಎಸ್ ಸರ್. ಹಾಗಾದರೆ ನೋಡ್ತಾ ಹೋಗೋಣ. ಸೊ ಯು ಹ್ಯಾವ್ ಅ ವಯರ್ ಇದೆ. ಸೊ ವಯರ್ ಏನು ಮಾಡ್ತಾ ಇದ್ದೀವಿ, ಈ ವಯರ್ ಮೇಲೆ ಅಪ್ಲೈಯಿಂಗ್ ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಸಿಂಪಲ್, ಏನು ಮಾಡಿದೀವೋ ಇದು ಇಲ್ಲಿ ತನಕ ಅದಷ್ಟೇ. ಬಟ್ ಎನರ್ಜಿ ಸ್ಟೋರ್ಡ್ ಯಾವ ಥರ ಕಂಡುಹಿಡಿಯೋದು ಅಂತೇಳಿ ಹೇಳ್ತಾ ಇದ್ದೀನಿ. ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀವಿ ವಯರ್ ಮೇಲೆ. ಸೊ ಫೋರ್ಸ್ ಅಪ್ಲೈ ಮಾಡಿದಾಗ ನಮಗೆ ಗೊತ್ತು ಏನಾಗುತ್ತೆ, ಲೆಂತ್ ಚೇಂಜ್ ಆಗುತ್ತಪ್ಪ. ಕರೆಕ್ಟ್? ಸೊ ಲೆಂತ್ ಚೇಂಜ್ ಆಗುತ್ತೆ. ಯಾಕೆ? ಸ್ಟ್ರೆಸ್ ಇದೆ, ಸ್ಟ್ರೆಸ್ಸಿಂದ ಸ್ಟ್ರೇನ್ ಇದೆ. ಕರೆಕ್ಟ್? ಸೊ ಲೆಂತ್ ಚೇಂಜ್ ಆಗುತ್ತೆ. ಸೊ ಹಾಗಾದರೆ ಇಲ್ಲಿ ಚೇಂಜ್ ಆಗಿರೋ ಲೆಂತ್ ಏನು? ಡೆಲ್ಟಾ ಎಲ್. ಒರಿಜಿನಲ್ ಲೆಂತ್ ಎಲ್ಲಿತ್ತು? ಒರಿಜಿನಲ್ ಲೆಂತ್ ಎಲ್ಲಿತ್ತು? ಚೇಂಜ್ ಆಗಿರೋ ಲೆಂತ್ ಏನು? ಡೆಲ್ಟಾ ಎಲ್. ಕ್ಲಿಯರ್ ಗೈಸ್? ಸೊ ಇಲ್ಲಿ ಒಂದು ಇಂಟರ್ಮೀಡಿಯೇಟ್ ಕೇಸನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಇದು ಇನಿಷಿಯಲ್ ಕಾನ್ಫಿಗರೇಷನ್, ಇದು ಫೈನಲ್. ಫೋರ್ಸನ್ನು ಅಪ್ಲೈ ಮಾಡಿದೆ, ರಾಡನ್ನು ಇಷ್ಟು ಎಕ್ಸ್ಟೆಂಡ್ ಮಾಡಿದೆ. ಸೊ ಇಷ್ಟು ಎಕ್ಸ್ಟೆಂಡ್ ಮಾಡಿದಾಗ ಎಷ್ಟು ಎನರ್ಜಿ ಈ ರಾಡಲ್ಲಿ ಸ್ಟೋರ್ ಆಗಿದೆ, ರೈಟ್? ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಈ ಕೇಸಲ್ಲಿ ಒಂದು ಇಂಟರ್ಮೀಡಿಯೇಟ್ ಕೇಸನ್ನು ತೊಗೊಳ್ತಾ ಇದ್ದೀನಿ. ಓಕೆ, ಇಂಟರ್ಮೀಡಿಯೇಟ್ ಅಂದ್ರೇನು? ಅದು ಒಂದು ಮಧ್ಯದಲ್ಲಿರೋ ಕೇಸನ್ನು ತೊಗೊಳ್ತಾ ಇದ್ದೀನಿ. ಓಕೆ, ಮಧ್ಯ ಅಂದರೆ ಈ ಥರ ಎಕ್ಸ್ಟೆಂಡ್ ಮಾಡಬೇಕಾದ್ರೆ ಒಂದು ಮಿಡಲ್ ಕೇಸನ್ನು ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಸ್ಟಿಲ್ ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀವಿ. ಕರೆಕ್ಟ್? ಯಾಕಂದರೆ ಫುಲ್ ಎಕ್ಸ್ಟೆಂಡ್ ಮಾಡಬೇಕು, ನಾವು ಫುಲ್ ಎಕ್ಸ್ಟೆಂಡ್ ಮಾಡಬೇಕು. ಈ ಕೇಸಲ್ಲಿ ಏನನ್ನು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದರೆ, ರೈಟ್, ಸೊ ದಿಸ್ ಮಚ್ ಎಕ್ಸ್ಟೆನ್ಷನ್ ಆಗಿದೆ ಆಲ್ರೆಡಿ, ಎಕ್ಸ್ ಅಮೌಂಟ್ ಆಫ್ ಎಕ್ಸ್ಟೆನ್ಷನ್ ಆಗಿದೆ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಆಲ್ರೆಡಿ ಎಕ್ಸ್ ಅಮೌಂಟ್ ಆಫ್ ಎಕ್ಸ್ಟೆನ್ಷನ್ ಆಗಿದೆ. ಈ ಎಕ್ಸ್ ಅಮೌಂಟ್ ಆಫ್ ಎಕ್ಸ್ಟೆನ್ಷನ್ ಜೊತೆಗೆ ನಾನು ವಿ ವಾಂಟ್ ಟು ಕಾಸ್ ಫರ್ದರ್ ಎಕ್ಸ್ಟೆನ್ಷನ್ ಡಿ ಎಕ್ಸ್ ಎಕ್ಸ್ಟೆನ್ಷನನ್ನು ನಾವು ಕಾಸ್ ಮಾಡಬೇಕು. ಓಕೆ, ಸೊ ಆಲ್ರೆಡಿ ಎಕ್ಸ್ ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಓಕೆ, ಎಕ್ಸ್ ಡಿಸ್ಪ್ಲೇಸ್ಮೆಂಟ್ ಹ್ಯಾಸ್ ಹ್ಯಾಪನ್ಡ್. ಎಕ್ಸ್ ಡಿಸ್ಪ್ಲೇಸ್ಮೆಂಟ್ ಆಗಿದೆ ಕಂಪ್ಲೀಟ್ ರಾಡ್ದು. ಬಟ್ ಇನ್ನೂ ಸ್ವಲ್ಪ ಡಿಸ್ಪ್ಲೇಸ್ಮೆಂಟ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ, ಡಿ ಎಕ್ಸ್. ಓಕೆ, ಈ ಇಂಟರ್ಮೀಡಿಯೇಟ್ ಕೇಸಲ್ಲಿ ಸೊ ಸ್ಮಾಲ್ amount of work done in stretching the rod through dx. ಓಕೆ, dx ಸ್ಟ್ರೆಚ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆಲ್ರೆಡಿ ಎಕ್ಸ್ ಆಗಿದೆ, ಡಿಸ್ಪ್ಲೇಸ್ಮೆಂಟ್ ಎಕ್ಸ್ಟೆನ್ಷನ್ ಆಗಿದೆ, ಇನ್ನೂ ಫರ್ದರ್ ಡಿ ಎಕ್ಸನ್ನ ಟ್ರೈ ಮಾಡ್ತಾ ಇದ್ದೀನಿ. ಆ ಕೇಸಲ್ಲಿ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ ಯಾವ ಥರ ಬರಿಬೋದು, ಡಿ ಡಬ್ಲ್ಯೂ ವರ್ಕ್ ಡನ್ ಇಸ್ ಈಕ್ವಲ್ ಟು ಯಾವ ಥರ, ಫೋರ್ಸ್ ಡಾಟ್ ಡಿಸ್ಪ್ಲೇಸ್ಮೆಂಟ್. ಓಕೆ ಗೈಸ್, ಫೋರ್ಸ್ ಡಾಟ್ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಫೋರ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಎರಡೂ ಒಂದೇ ಡೈರೆಕ್ಷನಲ್ಲಿದೆ. ಸೊ ಹಾಗಾದರೆ ಫೋರ್ಸ್ ಡಾಟ್ ಡಿಸ್ಪ್ಲೇಸ್ಮೆಂಟ್ ಇಸ್ ಸಿಂಪ್ಲಿ ಎಫ್ ಡಿ ಎಕ್ಸ್. ಯಾಕೆ? ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಬಿಟ್ವೀನ್ ಎಫ್ ಅಂಡ್ ಡಿ ಎಕ್ಸ್, ಎರಡೂ ಕೂಡ ಒಂದೇ ಡೈರೆಕ್ಷನಲ್ಲಿದೆ. ಸೊ ದಿಸ್ ಈಸ್ ಎಫ್ ಡಿ ಎಕ್ಸ್. ಬಟ್ ಟೋಟಲ್ ವರ್ಕ್ ಡನ್ ಬೇಕು ಅಂದರೆ ಏನು ಮಾಡಬೇಕು, ಟೋಟಲ್ ವರ್ಕ್ ಡನ್ ನಮಗೆ ಗೊತ್ತು. ಟೋಟಲ್ ವರ್ಕ್ ಡನ್ ಏನು, ಜಸ್ಟ್ ಇಂಟಿಗ್ರೇಟ್ ಮಾಡು.
integration of dw, integration of dw, clear? So integration of dw is w, total work done. So this total work done is equal to integration of f dx, integration of f dx. Okay guys, f dx. But ಈ dx ಎಲ್ಲಿಂದ ಎಲ್ಲಿಗೆ ವೇರಿ ಆಗ್ತಾ ಇದೆ? dx is going from, ಸಿ ಇದು 0 ಅಂದ್ಕೊಂಡ್ರೆ, ಇದು 0 ಅಂದ್ಕೊಂಡ್ರೆ, ಸಿ ಈ ಲೆಂತಲ್ಲಿ dx ಏನಿತ್ತು 0 ಇದೆ, ಇಲ್ಲೇನಿದೆ dx ಏನಿದೆ ಡೆಲ್ಟಾ ಎಲ್ಲಿದೆ, ರೈಟ್? ಅದಕ್ಕೆ dx is going from 0 to delta L. ಓಕೆ, dx is going from 0 to delta L. ಸೊ ಇಲ್ಲಿಂದ ಇಲ್ಲಿಗೆ dx ಬದಲಾಗ್ತಾ ಇದೆ, dx 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 ಟಿಲ್ ಡೆಲ್ಟಾ ಎಲ್. ಅದಕ್ಕೆ ನಾನು ಲಿಮಿಟ್ಸ್ ಅಬ್ಸರ್ವ್ ಮಾಡು, 0 ಟು ಡಿ ಎಲ್, 0 ಟು ಡಿ ಎಲ್. ಕ್ಲಿಯರ್ ಗೈಸ್? ಹಾಗಾದರೆ ಎಫ್ ಏನು? ಎಫ್, ಹೌ ಡು ವಿ ಡಿಫೈನ್ ಎಫ್? ಎಫ್ ಬರಿಬೇಕು ಅಂದರೆ ಯಂಗ್ಸ್ ಮಾಡ್ಯುಲಸ್ ಗೊತ್ತಿರಬೇಕು. ವೈ force by, right, force by area divided by strain, change in length by original length. Okay, change in length ಏನು? see ಈ ಕೇಸಲ್ಲಿ change in length ಏನು? x. okay, so x change ಆಗಿದೆ length, so x by original length capital L. so ಹಾಗಾದರೆ from here f ನ ಏನಂತ ಬರಿಬೋದು? f is equal to y a x, a is area of cross section, divided by y a x divided by L. ಸೊ ಅದನ್ನು ನಾನು ಇವಾಗ ಈ ಎಕ್ಸ್ಪ್ರೆಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. f is y a x by L. ಸೊ w integration of dw which is equal to w integration of f ಏನು? y a x by L times dx, integration 0 to dl. ಕ್ಲಿಯರ್ ಗೈಸ್? ಸೊ ಈಗ ಈ ಇಂಟಿಗ್ರೇಷನಲ್ಲಿ ಕಾನ್ಸ್ಟೆಂಟ್ ಏನೇನಿದೆ? y ಕಾನ್ಸ್ಟೆಂಟ್, ಎಸ್ ಸರ್. a ಕಾನ್ಸ್ಟೆಂಟ್, ಎಸ್ ಸರ್. L is also constant, ಬಟ್ ಉಳಿದಿರೋದೇನು? x dx. ಓಕೆ ಗೈಸ್, 0 to dl. ಸೊ ದಿಸ್ ಎಕ್ಸ್ ಡಿ ಎಕ್ಸಿನ ಇಂಟಿಗ್ರೇಷನ್ ಆಲ್ರೆಡಿ ನಾವು ಮಾಡಿದ್ದೀವಿ. ಎಕ್ಸ್ ಡಿ ಎಕ್ಸಿನ ಇಂಟಿಗ್ರೇಷನ್ ಏನು? ಎಕ್ಸ್ ಸ್ಕ್ವೇರ್ ಬೈ 2. ಸೊ ವರ್ಕ್ ಡನ್ ಇಸ್ ಈಕ್ವಲ್ ಟು ವೈ ಎ ಬೈ ಎಲ್ ಟೈಮ್ಸ್ ಎಕ್ಸಿನ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್, ಲಿಮಿಟ್ಸ್ 0 ಟು ಡೆಲ್ಟಾ ಎಲ್. ಓಕೆ, ಈಗ ಲಿಮಿಟ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವೈ ಎ ಬೈ ಎಲ್, ಸೊ ಅಪ್ಪರ್ ಲಿಮಿಟ್ ಡೆಲ್ಟಾ ಎಲ್ ಸ್ಕ್ವೇರ್ ಮೈನಸ್ ಲೋವರ್ ಲಿಮಿಟ್ 0 ಸ್ಕ್ವೇರ್. ಕ್ಲಿಯರ್ ಗೈಸ್? 0 ಸ್ಕ್ವೇರ್. ಈ ಕೇಸಲ್ಲಿ ಇಲ್ಲಿ ಡೆಲ್ಟಾ ಎಲ್ ಸ್ಕ್ವೇರ್ ಬೈ 2 ಇಸ್ ಮಿಸ್ಸಿಂಗ್, ಬೈ 2. ಸೊ ವೈ ಎ ಬೈ 2L ವರ್ಕ್ ಡನ್ ಏನು ಬರ್ತಾ ಇದೆ? ವೈ ಎ ಬೈ 2L, ಉಳಿದಿರೋದೇನು? ಡೆಲ್ಟಾ ಎಲ್ ಸ್ಕ್ವೇರ್, ಇಷ್ಟಿದೆ ಅಲ್ವಾ? ವೈ ಎ ಬೈ ಎಲ್ 2 ಇದೆ, ವೈ ಎ ಬೈ 2L ಡೆಲ್ಟಾ ಎಲ್ ಸ್ಕ್ವೇರ್. ಬಟ್ ಈಗ ನಾನು ಏನು ಮಾಡ್ತಾ ಇದ್ದೀನಿ? ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ಬೈ ಎಲ್. ಇಷ್ಟೇ, ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ಬೈ ಎಲ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸೊ ಈ ಎಲ್ ಮತ್ತು ಈ ಎಲ್ ಎರಡನ್ನೂ ಕೂಡ ಕ್ಲಬ್ ಮಾಡ್ಬೋದು. ಸೊ ವೈ ಎ ಬೈ 2 ಆ್ಯಂಡ್ ಈ ಎಲ್ಲನ್ನು ಇದರ ಜೊತೆ ಕಂಬೈನ್ ಮಾಡ್ತಾ ಇದ್ದೀನಿ. ವೈ ಎ ಎಲ್ ಬೈ 2 ಇಂಟು ಡೆಲ್ಟಾ ಎಲ್ ಬೈ ಎಲ್ ಹೋಲ್ ಸ್ಕ್ವೇರ್. ಓಕೆ, ಈ ಎಲ್ ಎರಡನ್ನೂ ಕ್ಲಬ್ ಮಾಡಿ ಇಲ್ಲಿ ಹಾಕ್ತಾ ಇದ್ದೀನಿ. ಡೆಲ್ಟಾ ಎಲ್ ಬೈ ಎಲ್ ಹೋಲ್ ಸ್ಕ್ವೇರ್. ಡೆಲ್ಟಾ ಎಲ್ ಬೈ ಎಲ್ ಇಸ್ ವಾಟ್? ಸ್ಟ್ರೈನ್, ರೈಟ್? ಸೊ ಡೆಲ್ಟಾ ಎಲ್ ಬೈ ಎಲ್ ಇಸ್ ಸ್ಟ್ರೈನ್ ಆ್ಯಂಡ್ ಎ ಇಂಟು ಎಲ್ ಏನು? ಎ ಇಂಟು ಎಲ್ ಇಸ್ ವಾಲ್ಯೂಮ್, correct? Area, see, area of the rod, area of cross section
see this A, right, this A into length, right, A into length is what? Volume. So ಹಾಗಾದರೆ ಇಲ್ಲೇನು ಬರಿಬೋದು? y by 2 AL ಜಾಗದಲ್ಲಿ, ಈ AL ಜಾಗದಲ್ಲಿ ಏನು ಬರಿತಾ ಇದ್ದೀನಿ? ವಾಲ್ಯೂಮ್ ಅಂತೇಳಿ ಬರಿತಾ ಇದ್ದೀನಿ. ಓಕೆ, ವಾಲ್ಯೂಮ್, ರೈಟ್, ಇಂಟು ಈ ಡೆಲ್ಟಾ ಎಲ್ ಬೈ ಎಲ್ ಏನು? ಸ್ಟ್ರೇನ್ ಸ್ಕ್ವೇರ್. ಕ್ಲಿಯರ್ ಗೈಸ್? ಕ್ಲಿಯರ್. y by 2 ವಾಲ್ಯೂಮ್ ಸ್ಟ್ರೇನ್ ಸ್ಕ್ವೇರ್. ಬಟ್ y ಏನು ಸೈಡಲ್ಲಿ ತೋರಿಸ್ತೀನಿ. ಸೊ y is equal to what? y is equal to stress by strain, correct? Stress by strain, longitudinal stress by longitudinal strain. ಹಾಗಾದರೆ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸ್ಟ್ರೆಸ್ ಬೈ ಸ್ಟ್ರೈನ್ ಅಂತೇಳಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಸೊ ಉಳಿಯೋದೇನು? ಒಂದು ಸ್ಟ್ರೈನ್ ಕ್ಯಾನ್ಸಲ್ ಆಗುತ್ತೆ, ಆಫ್, ಮಿಕ್ಕಿದ್ದು ಆಫ್. y ಜಾಗದಲ್ಲಿ ಸ್ಟ್ರೆಸ್ ಬೈ ಸ್ಟ್ರೈನ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಒನ್ ಸ್ಟ್ರೆಸ್ ಕ್ಯಾನ್ಸಲ್ಸ್, ಆಫ್ ಇಂಟು ಸ್ಟ್ರೆಸ್, ಓಕೆ, ಇಂಟು ಸ್ಟ್ರೈನ್ ಇಂಟು ವಾಲ್ಯೂಮ್. ದಿಸ್ ಇಸ್ ವಾಟ್? ವರ್ಕ್ ಡನ್. ಓಕೆ, ವರ್ಕ್ ಡನ್. ಏನಕ್ಕೆ? ಸ್ಟ್ರೆಚ್ ಮಾಡೋಕ್ಕೆ ರಾಡನ್ನು. ಸೊ ಈ ವರ್ಕ್ ಡನ್ ಈಸ್ ನಥಿಂಗ್ ಬಟ್ ಎನರ್ಜಿ ಸ್ಟೋರ್ಡ್. ಎನರ್ಜಿ ಸ್ಟೋರ್ಡ್. ಆ ಎನರ್ಜಿ ಸ್ಟೋರ್ಡ್ನ ಏನಂತ ಕರಿತೀವಿ? ಆ ಎನರ್ಜಿ ಸ್ಟೋರ್ಡ್ ಇಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಎನರ್ಜಿ. ಹಾಗಾದರೆ ಪೊಟೆನ್ಷಿಯಲ್ ಎನರ್ಜಿ W ಅಥವಾ U ವರ್ಕ್ ಡನ್ ಇಸ್ ಈಕ್ವಲ್ ಟು ಏನು? ಹಾಫ್ ಇಂಟು ಸ್ಟ್ರೆಸ್ ಇಂಟು ಸ್ಟ್ರೇನ್ ಇಂಟು ವಾಲ್ಯೂಮ್. ಕರೆಕ್ಟ್ ಗಾಯ್ಸ್? ಹಾಗಾದರೆ ಲಾಸ್ಟ್ ಒನ್ W by V ವರ್ಕ್ ಡನ್ ಪರ್ ವಾಲ್ಯೂಮ್ ಆರ್ ಪೊಟೆನ್ಷಿಯಲ್ ಎನರ್ಜಿ ಪರ್ ವಾಲ್ಯೂಮ್ ಏನಂತ ಬರೀಬೋದು? ಜಸ್ಟ್ ಹಾಫ್ ಇಂಟು ಸ್ಟ್ರೆಸ್ ಇಂಟು ಸ್ಟ್ರೇನ್. ಕ್ಲಿಯರ್? ಹಾಫ್ ಇಂಟು ಸ್ಟ್ರೆಸ್ ಇಂಟು ಸ್ಟ್ರೇನ್. ವಾಟ್ ಇಸ್ ದಿಸ್? ದಿಸ್ ಇಸ್ ವರ್ಕ್ ಡನ್ ಬೈ ವಾಲ್ಯೂಮ್ ಅಥವಾ ಎನರ್ಜಿ ಸ್ಟೋರ್ಡ್ ಬೈ ವಾಲ್ಯೂಮ್. ಪೊಟೆನ್ಷಿಯಲ್ ಎನರ್ಜಿ ಪರ್ ವಾಲ್ಯೂಮ್. ಕ್ಲಿಯರ್ ಗೈಸ್? ಫಾರ್ಮುಲಾ ಕ್ಲಿಯರ್, ಡೆರಿವೇಷನ್ ಕ್ಲಿಯರ್. ಏನು ಮಾಡಿದ್ವಿ? ಇಂಟರ್ಮೀಡಿಯೇಟ್ ಕೇಸನ್ನು ಅಸ್ಯೂಮ್ ಮಾಡಿಕೊಂಡು ವಿ ಇಂಟಿಗ್ರೇಟೆಡ್ DWನ ಇಂಟಿಗ್ರೇಟ್ ಮಾಡಿದ್ವಿ. ಸ್ಮಾಲ್ ವರ್ಕ್ ಡನ್ನನ್ನು ಥ್ರೋ DX ಇಂಟಿಗ್ರೇಟ್ ಮಾಡ್ತಾ ಹೋದ್ವಿ. ಟೋಟಲ್ ವರ್ಕ್ ಡನ್ ಬಂತು. ಸೊ ಇದರ ಬೇಸಿಸ್ ಮೇಲೆ ಒಂದು ಪ್ರಾಬ್ಲಮ್ ಇದೆ, ನೀವೇ ಸಾಲ್ವ್ ಮಾಡಬೇಕು. ದಿಸ್ ಇಸ್ ಹೋಮ್ವರ್ಕ್ ಫಾರ್ ಯು. ಸೊ ವೈರ್ ಸಸ್ಪೆಂಡೆಡ್ ವರ್ಟಿಕಲಿ ಫ್ರಮ್ ಒನ್ ಆಫ್ ಇಟ್ಸ್ ಎಂಡ್ ಸ್ಟ್ರೆಚ್ಡ್ ಬೈ ಅಟ್ಯಾಚಿಂಗ್ ಅ ವೆಯ್ಟ್ 200 ನ್ಯೂಟನ್. ಫೋರ್ಸ್ ಕೊಟ್ಟಿದ್ದಾರೆ 200 ನ್ಯೂಟನ್ to the lower end. The weight stretches the wire by 1 mm. Extension ಕೊಟ್ಟಿದ್ದಾರೆ. And the elastic energy stored in the wire. ಏನು ಮಾಡಬೇಕು? Elastic energy stored in the wire is half into stress into strain into volume. Use this hint. Right? Just now derive ಮಾಡಿದ್ವಿ. So solve this. Answer ಮಾಡಿ. You have to comment in the comment box. Okay guys? So ಇಲ್ಲಿಗೆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಮುಗೀತು. ಎಲ್ಲ ಥರದ ಪ್ರಾಬ್ಲಮ್ಸನ್ನು ಕವರ್ ಮಾಡಿದ್ದೀನಿ. ಬಟ್ ಅಗೇನ್ ಲೈವ್ ಪ್ರಾಕ್ಟೀಸ್ ಇರುತ್ತೆ. ಅಗೇನ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ರಾಬ್ಲಮ್ಸನ್ನು ನೋಡೋಣ. ಸೊ ಅಂಟಿಲ್ ದೆನ್ ಪ್ರಾಕ್ಟೀಸ್ ಮಾಡಿ. DPPನೂ ಕೂಡ ಅಟೆಂಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ನೆಕ್ಸ್ಟ್ ಕ್ಲಾಸಲ್ಲಿ ಫ್ಲೂಯಿಡ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಾಲಿಡ್ಸ್ ಅಂಡರ್ಸ್ಟ್ಯಾಂಡಿಂಗ್ ಶುಡ್ ಬಿ ವೆರಿ ಸಾಲಿಡ್ ಟು ಸ್ಟಾರ್ಟ್ fluid with very ease. Okay guys, thank you so much everyone for your attention. I'll see you in the next class. Until then, tada, bye bye.